ನಿದ್ರೆಯ ವಿಷಯದಲ್ಲಿ ತಪ್ಪು ತಿಳಿದುಕೊಂಡಿರುವುದನ್ನು ಹೇಳ್ತಾ ಇದ್ದಾರೆ. ಈಗ ನಿದ್ರೆಯಲ್ಲಿ ಯಾವ ಪ್ರಪಂಚವೂ ಇರುವುದಿಲ್ಲ ಅನ್ನೋದು ಅನುಭವವಿದ್ದರೂ ಎಚ್ಚತ್ತ ಮೇಲೆ ಪ್ರಪಂಚವು ತೋರಿಕೊಳ್ಳುತ್ತಿದೆಯಲ್ಲ ಅಂತ ಹೀಗೆ ಕಲ್ಪನೆ ಬರುತ್ತಿದೆಯಲ್ಲ, ಈಗ ಅದಕ್ಕೆ ಕೇಳ್ತಾ ಇದ್ದಾರೆ. ಎಚ್ಚರವಾದಾಗ ಪ್ರಪಂಚವು ತೋರಿಕೊಳ್ಳುತ್ತಿದೆ ಅಂತ ಹೇಳುವಾಗ ಯಾವ ಪ್ರಪಂಚವು ತೋರಿಕೊಳ್ಳುತ್ತಿದೆ? ಕನಸಿನ ಪ್ರಪಂಚವು ತೋರಿಕೊಳ್ಳುತ್ತಿದೆಯೋ, ಎಚ್ಚರದ ಪ್ರಪಂಚವು ತೋರಿಕೊಳ್ಳುತ್ತಿದೆಯೋ? ಯಾಕೆ ಹಾಗೆ ಕೇಳುವುದು ಅಂದರೆ, ಯಾವ ಅವಸ್ಥೆಯು ಬರುತ್ತಿದೆಯೋ ಅದು ಎಚ್ಚರವೆಂದೇ ಅನುಭವವನ್ನು ಕೊಡುತ್ತಿದೆ. ಇದು ಎಚ್ಚರ, ಇದು ಕನಸು ಅಂತ ತೀರ್ಮಾನ ಮಾಡುವುದಕ್ಕೆ ಯಾವ ಹೆಗ್ಗುರುತು ಇಲ್ಲ. ಹೀಗಿರುವಾಗ ನಿದ್ರೆಯು ಮುಗಿದು ಪ್ರಪಂಚವನ್ನು ಕಾಣ್ತಾ ಇದ್ದೇವೆ ಅಂತ ಹೇಳುವಾಗ ಯಾವ ಪ್ರಪಂಚವದು? ಎಚ್ಚರದ ಪ್ರಪಂಚವೋ ಕನಸಿನ ಪ್ರಪಂಚವೋ? ಕನಸಿನ ಪ್ರಪಂಚವು ಅದು ಎಚ್ಚರ ಅಂತಾಗ ತೋರಿ ಯಾವಾಗಲೂ ಹೀಗೆ ಇರುತ್ತಿದೆ ಅನ್ನುವ ಅನುಭವವನ್ನು ಕೊಡುತ್ತಿದೆ. ಹೀಗಿರುವಾಗ ಇದು ಕನಸಿನ ಪ್ರಪಂಚವಲ್ಲ, ಇದು ಎಚ್ಚರದ ಪ್ರಪಂಚವೇ ಅಂತ ನಿರ್ಣಯ ಮಾಡುವುದಕ್ಕೆ ಯಾವ ಅನುಭವದ ಬೆಂಬಲವಿದೆ? ಅವು ತೋರಿಕೊಳ್ಳುವಾಗ ಎಂದೆಂದಿಗೂ ಹೀಗೆ ಇರುತ್ತಿದೆ ಅಂತ ಭಾವನೆ ಉಂಟಾಗುತ್ತಿದೆ. ಆದ್ದರಿಂದಲೇ ಇಲ್ಲಿ ಯಾವುದು ಪ್ರಪಂಚವನ್ನು ಕಾಣ್ತಾ ಇದ್ದೀರಿ ಅದೇ ಪ್ರಪಂಚ ಅಂತ ಹೇಳುವಾಗ, ನಿದ್ರೆಯಿಂದೆದ್ದು ನಮ್ಮ ಹೊರಗೆ ಒಂದು ಪ್ರಪಂಚವನ್ನು ನಾವು ಕಾಣುವಾಗ ನಾವು ಎಚ್ಚರವಾಗಿದ್ದೇವೆಯೋ ಕನಸು ಕಾಣುತ್ತಿದ್ದೇವೆ ಎಂಬುದನ್ನು ಹೇಗೆ ಗೊತ್ತುಪಡಿಸುವುದು? ಎಚ್ಚರ ಕನಸುಗಳಿಗೆ ಯಾವ ಭೇದವೂ ಇಲ್ಲವೆಂದು ಹಿಂದಿನ ಕಿರಣದಲ್ಲಿ ತೀರ್ಮಾನವಾಗಿರುವುದನ್ನು ಇಲ್ಲಿ ಮತ್ತೆ ನೆನಪಿಗೆ ತಂದುಕೊಳ್ಳಬೇಕು. ಕನಸಿನಲ್ಲಿ ನಾವು ಅದೇ ಪ್ರಪಂಚವನ್ನು ಯಾವಾಗಲೂ ನೋಡುತ್ತೇವೆಂದು ಭಾಸವಾಗುತ್ತದೆ. ಆದರೆ ಅದೇ ನಿಜವೆಂಬುದಕ್ಕೆ ಯಾರೊಬ್ಬರ ಒಪ್ಪಿಗೆಯೂ ಇರುವುದಿಲ್ಲ. ಎಚ್ಚರದ ಪ್ರಪಂಚದ ವಿಷಯದಲ್ಲಿ ಮಾತ್ರ ಪಕ್ಷಪಾತವೇಕೆ? ಕನಸು ಇರುವಾಗ ಅದೇ ಪ್ರಪಂಚ ಇರುತ್ತಿದೆ ಅಂತ ಎಲ್ಲರಿಗೂ ಅನಿಸುತ್ತಿದೆ. ಆದರೂ ಎಚ್ಚರಕ್ಕೆ ಬಂದ ನಂತರ ದಿನಕ್ಕೊಂದು ಕನಸು ಬೇರೆಯಾಗುತ್ತಿದೆ. ಆ ಕನಸಿನಲ್ಲಿ ತೋರಿಕೊಂಡ ಪ್ರಪಂಚ ನಿನ್ನೆಯದಲ್ಲ, ಇವತ್ತಿಂದು ಬೇರೆ ಅಂತ ಹೀಗೆ ಹೇಳಿಕೊಳ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಅಂತ ಅನಿಸಿದರೂ ಸಹಿತ ಅದು ತಾನು ತೋರಿಕೊಳ್ಳುವಾಗ ಬೇರೆ ಅಂತ ಅನಿಸುವುದಿಲ್ಲ. ಅದೇ ಪ್ರಪಂಚವೇ ಅಂತ ಎಲ್ಲರಿಗೂ ಅನಿಸಿದೆ. ಹೀಗೆ ಯಾರೂ ಒಪ್ಪದೇ ಇದ್ದರೂ ಅದೇ ಪ್ರಪಂಚ ಅಲ್ಲ ಬೇರೆ ಅಂತ ಎಚ್ಚರಕ್ಕೆ ಬಂದ ನಂತರ ಹೇಳುತ್ತಾರಲ್ಲ, ಅದರಂತೆಯೇ ಈ ಪ್ರಪಂಚವು ಬೇರೆ ಬೇರೆಯಾಗುತ್ತಿದ್ದರೂ ಅದೇ ಪ್ರಪಂಚವಿದು ಅಂತ ಭ್ರಾಂತಿ ಯಾಕಾಗಿರಬಾರದು? ಹಾಗೆ ಕನಸಿನಲ್ಲಿ ತೋರಿಕೊಂಡ ಪ್ರಪಂಚ ಬೇರೆ ಬೇರೆ ಅಂತ ಎಚ್ಚರಕ್ಕೆ ಬಂದ ನಂತರ ಹೇಳ್ತಾ ಇದ್ರು, ಅದು ಇರುವಾಗ ಅದೇ ಪ್ರಪಂಚವೇ ಅಂತ ಎಲ್ಲರಿಗೂ ಅನುಭವವಾಗಿದೆ. ಅದರಂತೆಯೇ ಈ ಎಚ್ಚರದ ಪ್ರಪಂಚವು ಬೇರೆ ಬೇರೆಯಾಗುತ್ತಿದ್ದರೂ ಈಗ ಎಚ್ಚರವಾಗಿರುವಾಗ ನಾವು ಇದರ ಅಭಿಮಾನದಿಂದ ಅದೇ ಪ್ರಪಂಚವು ಇದು ಅಂತ ಹೇಳುವುದು ಹೇಗೆ ಹೊಂದುತ್ತಿದೆ? ಇದು ಅದರಂತೆಯೇ ಬೇರೆ ಬೇರೆ ಯಾಕಾಗಿರಬಾರದು? ಅಲ್ಲ ಅನ್ನುವುದಕ್ಕೆ ಅನುಭವ ತೋರಿಸ್ಬೇಕು. ಪ್ರಪಂಚದ ವಿಷಯವಿದೆಯಲ್ಲ, ಇದು ಎಂದೆಂದಿಗೂ ಹೀಗೆ ಇರುತ್ತಿದೆ ಎನ್ನುವ ಕಲ್ಪನೆ ಎಲ್ಲರಿಗೂ ಅನಿಸುತ್ತಿದೆ.
ಆದರೂ ತಾನು ಇನ್ನೊಂದು ರೂಪದಲ್ಲಿ ತೋರಿಕೊಳ್ಳುತ್ತಿದೆಯಲ್ಲ, ಕನಸು ತೋರಿಕೊಳ್ಳುವಾಗ ಅಲ್ಲಿರುವ ಪ್ರಪಂಚ ಯಾಕೆ ತೋರ್ತತಿ, ಎಂದೆಂದಿಗೂ ಹೀಗೆ ಇರುತ್ತಿದೆ ಅಂತ ಅದು ತೋರ್ತದೆ. ಹಾಗೆ ತೋರಿದರೂ ಜನರ ಎಚ್ಚರಕ್ಕೆ ಬಂದ ನಂತರ ದಿನಕ್ಕೊಂದು ಪ್ರಪಂಚ ಬ್ಯಾರೆ ಇರ್ತತಿ ಕನಸಿನಲ್ಲಿ, ಅದೇ ಇರುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಿದರೂ ಅದು ಇರುವಾಗ ಮಾತ್ರ ಅದೇ ಪ್ರಪಂಚ ಅಂತ ಭಾವನೆಯು ಸರ್ವರಿಗೂ ಇದ್ದೇ. ಅದರಂತೆಯೇ ಈ ಪ್ರಪಂಚವು ಅದೇ ನಿನ್ನಿದ್ದ ಪ್ರಪಂಚವೇ ಇವತ್ತಿದೆ ಅಂತ ಎಚ್ಚರದ ಪ್ರಪಂಚಕ್ಕೆ ಹೇಳುವಾಗ ಇದು ಹಾಗೆ ಬೇರೆ ಬೇರೆ ಆಗುತ್ತಿದ್ದರೂ ಆ ಕನಸಿನ ಪ್ರಪಂಚದಂತೆಯೇ ಇದು ಯಾಕೆ ಭ್ರಾಂತಿಯಾಗಿರಬಾರದು, ಅದೇ ಇದು ಅಂತ ಇದಕ್ಕೆ ಬೇರೆ ಅನುಭವವನ್ನು ತೋರಿಸಿಕೊಡುವುದಕ್ಕೆ ಯಾವ ಬೆಂಬಲವೂ ಇರುತ್ತಿದೆ ಎಲ್ಲ. ಹೀಗಿರುವಾಗ ನಿದ್ರೆಯಿಂದ ಎಚ್ಚರವಾಗಿದ್ದೇನೆ ಅಂತ ಹೇಳುವಾಗ ಯಾವ ಎಚ್ಚರವು, ಯಾವ ಪ್ರಪಂಚವು, ಇದನ್ನು ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಈಗ ಥಟ್ಟನೆ ಏನನಿಸುತ್ತಿದೆ ಅಂದ್ರೆ, ಅಲ್ರಿ ಈಗ ಎಚ್ಚರದೇವಲ್ಲ, ನಿನ್ನಿದ್ದ ಪ್ರವಚನ ಏನೈತಿ ನೋಡು ಅದೇ ಮುಂದುವರೆದೈತಿ ಅಂದ್ಬಳಿಕ ನಿನ್ನಿದ್ದವರೇ ನಾವು ಇವತ್ತದೀವಿ, ನೀವು ಅವರ ಅದೇರಿ. ಹೀಗಿರುವಾಗ ಇದ್ಯಾಂಗ ಬದಲಾವಣೆ ಆಗ್ತೈತಿ ಅಂತ ಕೇಳಬಹುದಲ್ಲವೇ. ಕನಸಾಗಿದೆ, ಕನಸಿನಲ್ಲಿ ಅಲ್ಲಿ ಪ್ರವಚನ ನಡೆದಿದೆ. ಆಗ ನೀವೇನ್ ತಿಳ್ಕೊಳ್ತಾ ಇದ್ದೀರಿ, ನಿನ್ನೆ ಬಿಟ್ಟಿದ್ರಲ್ಲ ಅದನ್ನ ಮುಂದುವರಿಸಿದ್ದಾರೆ ಅಂತ ಅಲ್ಲಿರುವಾಗ ಅನಿಸ್ತೈತೋ ಇಲ್ವೋ. ಮತ್ತೆ ನಿನ್ನಿದ್ದವರೇ ನಾವು ಇವತ್ತು ಕೇಳುವುದಕ್ಕೆ ಬಂದೇವಿ ಅಂತ ಅಲ್ಲಿಯೂ ಹೀಗೆ ಭಾವನೆ ಬರುತ್ತಿದೆಯೋ ಇಲ್ಲವೋ. ಮತ್ತೆ ಹೀಗಿರುವಾಗ ಈಗ ಯಾವ ಪ್ರಪಂಚದಲ್ಲಿ ಇದ್ದೀರಿ ಅಂತ, ಯಾವ ಎಚ್ಚರದ ಪ್ರಪಂಚ ಅದೇ ಇರುತ್ತಿದೆ ಅಂತ ಹೇಳುವಾಗ ಯಾವುದದು ಅದೇ ಇರುತ್ತಿದೆ ಅನ್ನುವಾಗ ಎಚ್ಚರದ ಪ್ರಪಂಚವೋ ಇನ್ನೊಂದು ಎಚ್ಚರದ ಪ್ರಪಂಚವೋ. ಹೀಗೆ ನೋಡಿದರೆ ನಾವು ಅದೇ ಪ್ರಪಂಚ ಇದು ಅಂತ ಹೇಳುವ ಮಾತು ಕಾಂತಿ ರೂಪವಾಗಿರುವುದೇ ಹೊರತು ನಿರ್ಣಯ ಮಾಡಿ ತೋರಿಸಿಕೊಡುವುದಕ್ಕೆ ಅನುಭವದ ಬೆಂಬಲವಿದೆ. ವ್ಯವಹಾರದಲ್ಲಿ ನಿನ್ನಿದ್ದ ಪ್ರಪಂಚನ ಐತಿ, ನಿನ್ನಿದ್ದ ಹೊಲ ಐತಿ, ಮನೆ ಐತಿ ಅಂತ ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ಅದಲ್ಲ, ವಿಮರ್ಶನೆ ಮಾಡುವುದಕ್ಕೆ ತಯಾರಾಗಿದ್ದಾರಲ್ಲ ಜಿಜ್ಞಾಸುಗಳು, ಅವರಿಗೆ ಕೇಳ್ತಾ ಇರುವ. ಉಳಿದವರ ಸುದ್ದಿ ಇಲ್ಲ, ಉಳಿದವರಿಗೆ ಅದು ತುಳಿಯುವುದು ಇಲ್ಲ, ನೋಡಕ್ ಬರುವುದು ಇಲ್ಲ. ಅವರಿಗೆ ಗೊತ್ತಾಗುತ್ತೆ ಅವಸ್ಥೆ ಅಂದ್ರೆ ಏನು ಅಂತ ನೋಡಕ್ ಬರುವುದಿಲ್ಲ. ಅನುಭವದಿಂದ ನೋಡಬೇಕು ಅಂದ್ರೆ ಒಳೆಯುವುದು ಇಲ್ಲ. ಆದ್ದರಿಂದಲೇ ಇಲ್ಲಿ ಅದೇ ಪ್ರಪಂಚವು ಇರುತ್ತಿದೆ ಅಂತ ಹೇಳಿದರೆ ಯಾವ ಪ್ರಪಂಚವದು? ಎಚ್ಚರದ ಪ್ರಪಂಚದ ವಿಷಯದಲ್ಲಿ ಮಾತ್ರ ಪಕ್ಷಪಾತವೇಕೆ? ಇಲ್ಲಿ ನಾವು ಅದೇ ಪ್ರಪಂಚವನ್ನು ಕಂಡೆವೆಂಬುದು ಕನಸಿನಲ್ಲಿ ಹೇಗೋ ಹಾಗೆಯೇ ಭ್ರಾಂತಿಯಾಗಿರಬಾರದೇಕೆ? ಆದ್ದರಿಂದ ನಿದ್ರೆ ಹೊರಗಡೆ ಪ್ರಪಂಚವೊಂದು ಇದ್ದುಕೊಂಡಿರುವುದೆಂಬ ನಂಬಿಕೆಯು ಪರಮಾರ್ಥ ನಿರ್ಣಯಕ್ಕೆ ಸಹಾಯಕವಲ್ಲ. ನಾವು ನಿದ್ರೆ ಮಾಡ್ತಾ ಇದ್ರು ಪ್ರಪಂಚವು ತನ್ನ ಪಾಡಿಗೆ ತಾನು ಇರುತ್ತಿದೆ ಅಂತ ಈ ಕಲ್ಪನೆ ಇದೆಯಲ್ಲ, ಪರಮಾರ್ಥ ತತ್ವವನ್ನು ತಿಳ್ಕೊಳ್ಳುವುದಕ್ಕೆ ಅಡ್ಡಿ ಮಾಡ್ತಾ ಇದೆ. ಎಚ್ಚರವು ಇರುವಾಗ ಮಾತ್ರ ಆ ಪ್ರಪಂಚವು ತೋರುತ್ತಿದೆ. ಎಚ್ಚರಕ್ಕೆ ಅದು ಕಟ್ಟುಬಿಟ್ಟಿದೆ. ಇನ್ನೊಂದು ಎಚ್ಚರವು ತೋರುತ್ತಿದೆಯಲ್ಲ, ಅದರಲ್ಲಿ ತೋರಿಕೊಂಡ ಪ್ರಪಂಚವು ಅದಕ್ಕೆ ಕಟ್ಟುಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಇರುವುದಕ್ಕೆ ಅವಕಾಶವಿದೆ. ಅದು ಏನಾಗುತ್ತಿದೆ ಅಂದ್ರೆ, ಒಂದು ಕಡೆಯಲ್ಲಿ ಅಭಿಮಾನವನ್ನು ಇಟ್ಟುಕೊಂಡು ನೋಡ್ತಾ ಇದ್ದೇವಲ್ಲ, ಅದು ಅಲ್ರಿ ಇದರ ಗತಿ ಹೇಗಾಗುತ್ತೆ? ಅದು ದಿನಕ್ಕೊಂದು ಬೇರೆ ಬೇರೆ ಆಗ್ತೈತಿ ಅಂತ ಹೇಳ್ತಾ ಇದ್ದಾರಲ್ಲ. ದಿನಕ್ಕೊಂದು ಬೇರೆ ಆಗತ್ತ ಅಂತ ಹೇಳುವಾಗ ನೀವು ಎಚ್ಚರಕ್ಕೆ ಬಂದು ಹೇಳ್ತೀರಿ. ಅದು ಇರುವಾಗ ನೀವು ಹೇಳ್ಬೇಕು. ಅದನ್ನು ಅನುಭವಿಸ್ತಾ ಇದ್ದೀರಲ್ಲ, ಅನುಭವಿಸುವ ಕಾಲದಲ್ಲಿ
ನಿನ್ನೆ ಕನಸಿನಲ್ಲಿ ಬ್ಯಾರೆ ಇತ್ತು, ಇವತ್ತು ಬ್ಯಾರೆ ಬಂದೈತಿ. ಈ ಪ್ರಪಂಚ ನಿನ್ನೆ ಪ್ರಪಂಚ ಅಲ್ಲ ಇದು ಅಂತ ಗುರುತಿಸ್ಬೇಕು. ಸಾಧ್ಯವಾಗುವುದಿಲ್ಲ. ಮನಿ ಗುಡಿಸಲ್ದಾಗಿದ್ದುಕೊಂಡಿದ್ದಾರೆ ಎಲ್ಲ ನಿನ್ನೆ ಕನಸಿನಲ್ಲಿ RCC ಮನೆಯಲ್ಲಿ ಇದ್ದುಕೊಂಡಿದ್ದೇನೆ, ಇವತ್ತಿನ ಕನಸಿನಲ್ಲಿ ಗುಡಿಸಲ್ದಲ್ಲಿದ್ದೀನಿ, ನಿನ್ನೆದು ಇದ್ಯಾಂಗಾಗತ್ತ ಅಂತ ಅಲ್ಲಿ ತಿಳ್ಕೋಬೇಕು. ಹಾಗನಿಸುವುದಿಲ್ಲ. ಎಂದೆಂದಿಗೂ ಹೀಗೆ ಇದ್ದುಕೊಂಡಿದೆ. ನಿನ್ನಿದ್ದ ಮನೆಯು ಇವತ್ತು ಇದೆ, ಇದರಲ್ಲಿಯೇ ನಾನು ವಾಸ ಮಾಡಿಕೊಂಡಿರುವುದು, ಯಾವಾಗಲೂ ಇದರಲ್ಲಿಯೇ ನಾವು ಕಾಲ ಕಳೆಯುತ್ತಾ ಇರುವುದು ಅನ್ನುವ ಭಾವನೆ ತೋರಿಸ್ತದೆ. ಅದು ಸರಿಯಾಗಿ ನೋಡಿಕೊಂಡ್ರೆ ಯಾವ ಅವಸ್ಥೆಯು ಎಚ್ಚರವೆಂದು ತೋರ್ತೈತೋ ಆ ಎಚ್ಚರ ಅಂತ ತೋರುವ ಅವಸ್ಥೆಯಲ್ಲಿ ಕಂಡುಕೊಂಡ ಪ್ರಪಂಚವು ಇದು ಬೇರೆಯಾಗೈತಿ, ಈ ಹೊಸದಾಗಿ ಬಂದೈತಿ ಅಂತ ತಿಳ್ಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವಂತೆ. ಯಾಕೆಂದ್ರೆ ಅದು ಇರುವಾಗ ಅಲ್ಲಿ ಎಂದೆಂದಿಗೂ ಹೀಗೆ ಇರುತ್ತಿದೆ. ಎಂದೆಂದಿಗೂ ಹೀಗೆ ನಾನು ಈ ಶರೀರೇಂದ್ರಿಯಾದಿಗಳಿಂದ ಇದ್ದುಕೊಂಡಿದ್ದೇನೆ. ನನಗೆ ಸಂಬಂಧಪಟ್ಟ ಬಂಧುಗಳು, ಬಳಗದವರು, ಹೊಲ, ಮನಿ, ಬ್ಯಾಂಕು ಎಲ್ಲ ಇದೇ ಇದ್ದುಕೊಂಡಿರುತ್ತಿದೆ ಅಂತ ಅನಿಸ್ತದೆ. ಹಾಗೈತಿ ಅನ್ನುವುದಕ್ಕೆ ಅಲ್ಲಿ ನೀವು ಸರಿಯಾಗಿ ಅಭಿಮಾನದಿಂದ ವ್ಯವಹಾರ ಮಾಡುವುದೇ ಗುರುತು. ಹಾಗೆ ನೀವು ನಿನ್ನಿದ ಬೇರೆ ಇವತ್ತಿಂದ ಬೇರೆ ಅಂತ ಆಗಿತ್ತು ಅಂದ್ರೆ ವ್ಯವಹಾರ ಹೇಗೆ ಮಾಡೋದಕ್ಕೆ ಬರ್ತಿತ್ತು? ಅಭಿಮಾನದಿಂದ. ಹಾಗನಿಸಿತ್ತು ಅಂದ್ರೆ ಇದೇನು ಇರುವುದಿಲ್ಲ, ನಿನ್ನಿದ ಬೇರೆ ಇವತ್ತಿಂದ ಬೇರೆ ಅಂತ ನಿಮಗೆ ಅಲ್ಲಿ ಗೊತ್ತಾಗಿತ್ತು ಅಂದ್ರೆ ಅಭಿಮಾನದಿಂದ ವ್ಯವಹಾರ ಮಾಡುವುದಕ್ಕೆ ಬರುತ್ತಿತ್ತೆ? ಬರ್ತಿರ್ಲಿ. ಆದ್ರೆ ಅಲ್ಲಿರುವಾಗ ಹೇಗೆ ಮಾಡ್ತಾ ಇದ್ದೀರಿ? ಈಗ ಎಷ್ಟು ಅಭಿಮಾನದಿಂದ ಇಲ್ಲಿ ಮಾಡ್ತಾ ಇದ್ದೀರೋ ಅದು ಇರುವಾಗ ಅಲ್ಲಿಯೂ ಇಷ್ಟೇ ಅಭಿಮಾನದಿಂದ ಮಾಡ್ತಾ ಇದ್ದೀರಿ. ಹೋಗಿ ಮತ್ತೊಂದು ಬಂತು ಅಂದ ಕೂಡ್ಲೇನ ಆಗಲೇನೆ ನೋಡ್ರಿ ಅದು ಇರುವುದಲ್ಲ, ಸುಮ್ಮನೆ ಹಂಗೆ ತೋರ್ತೈತಿ ಅಂತ ಇಲ್ಲಿಗೆ ಬಂದಾಗಂತ. ಅದು ಇರುವಾಗ ಯಾಕಂದ್ರೆ ಅದು ಇರುವಾಗ ಯಾಕೆ ತಿಳ್ಕೊಳ್ಳಿಲ್ಲ? ಇದು ಹೋಗಿ ಇನ್ನೊಂದು ಬಂತು ಅಂದ್ರೆ ಹೀಗೆ ಹೇಳ್ತಾ ಇರುವುದೇ. ಆದ್ದರಿಂದಲೇ ಹೊರಗೆ ನಿದ್ರೆ, ಹೊರಗೆ ಪ್ರಪಂಚವಿದೆ ಅನ್ನುವ ಮಾತು ಹೊಂದುವುದಿಲ್ಲ. ನಿದ್ರೆ ಅಂದರೆ ಒಂದು ಅನುಭವ. ಅದು ನಮ್ಮ ಹೊರಗೆ ಇರತಕ್ಕ ಯಾವುದೋ ಒಂದು ಮನೆಯೋ ಬುದ್ಧೋ ಹೋರೋ ಹುಟ್ಟೋ ಅಲ್ಲ. ನಿದ್ರೆ ಅನ್ನುವುದು ಒಂದು ಅನುಭವವಾಗಿದೆ. ಸರಿಯಾಗಿ ಅದನ್ನು ವಿಮರ್ಶನೆ ಮಾಡಿ ನೋಡಿದರೆ ಪರಮಾರ್ಥ ತತ್ವವೇ ಗೊತ್ತಾಗುತ್ತೆ. ಅದನ್ನು ಹಿಂದೆ ಹೇಳಿಕೊಂಡು ಬಂದಿದೆ. ಈಗ ನಿದ್ರೆ ಅಂತ ನೀವು ಹೇಳಿಕೊಳ್ತಾ ಇದ್ದೀರಲ್ಲ, ಅದು ಇರುವಾಗ ನಿದ್ರೆ ಅಂತ ನಿಮಗೆ ಅನಿಸುತ್ತಿದೆಯೇ? ಅದು ಇರುವಾಗ ಹೇಗೆ ಅನುಭವ ಇದ್ದುಕೊಂಡಿದೆ ಅದನ್ನು ನೋಡಿಕೊಂಡ್ರೆ ಪರಮಾರ್ಥವು ಹೇಗಿದೆಯೋ ಹಾಗೆಯೇ ಗೊತ್ತಾಗುತ್ತದೆ. ಆದ್ದರಿಂದಲೇ ಇದರ ವಿಮರ್ಶನೆ ಮಾಡುವುದಕ್ಕೆ ಹೊರಟಿರುವುದು. ಎಚ್ಚರ ಕನಸಿನ ದೃಷ್ಟಿಯಿಂದ ನಿದ್ರೆ ಅಂತ ಹೇಳುವುದು, ನಿದ್ರೆ ಎಚ್ಚರದ ದೃಷ್ಟಿಯಿಂದ ಕನಸು ಅಂತ ಹೇಳುವುದು, ನಿದ್ರೆ ಕನಸಿನ ದೃಷ್ಟಿಯಿಂದ ಎಚ್ಚರ ಅಂತ ಹೇಳುವುದು. ಸ್ವತಂತ್ರವಾಗಿ ಹೇಳ್ರಿ, ಯಾವುದು ಎಚ್ಚರ ಯಾವುದು ಕನಸು? ಎರಡೂ ಕಡೆಯಲ್ಲಿ ಎರಡು ಒಂದೇ ತರದ ಅನುಭವವನ್ನು ಕೊಡುತ್ತಿದೆ. ಅದು ಇರುವಾಗ ಅದು ಎಚ್ಚರ, ಅದು ಇರುವಾಗ ಅದು ಎಚ್ಚರ. ಎರಡು ಕಡೆಯಲ್ಲಿ ಅಭಿಮಾನವು ಸಮಾನ ರೂಪವಾಗಿ, ಎರಡು ಕಡೆಯಲ್ಲಿಯೂ ಪ್ರಪಂಚವು ಅದೇ ರೂಪವಾಗಿರುತ್ತಿದೆ ಅಂತ ತೋರ್ತದೆ. ಎಂದೆಂದಿಗೂ ಹೀಗೆ ಇದ್ದುಕೊಂಡಿರುತ್ತಿದೆ ಅಂತ ಅನುಭವವನ್ನು ಕೊಡ್ತೈತಿ ಪ್ರಪಂಚ. ಆದ್ದರಿಂದ ಹೀಗಿರುವಾಗ ಯಾವುದು ಅಲ್ಪಕಾಲ, ಯಾವುದು ಬಹುಕಾಲ ಆಗಿ ಹೋಯ್ತು ಅಂದ್ರೆ ಅಲ್ಪಕಾಲ, ಇರುವುದೋ ಬಹುಕಾಲ ಹೀಗೆ ಬರ್ತದೆ. ಮತ್ತು ಅದು ಇರುವಾಗ ಅಲ್ಪಕಾಲ ಅಂತ ಅನಿಸಿತ್ತು ಅಂದ್ರೆ ಯಾಕೆ ವ್ಯವಹಾರ ಮಾಡಿದ್ರಿ? ಅನುಭವದಲ್ಲಿ ಇದ್ದುಕೊಂಡು ನೋಡಿಕೊಂಡ್ರೆ
ನೀವು ಅಲ್ಪಕಾಲ ಎಚ್ಚರದ ದೃಷ್ಟಿಯಿಂದ 5 ಮಿನಿಟು ಕನಸು ಅಂತ ಹೇಳ್ತೀರಲ್ಲ, 5 ಆಗಿದ್ರೆ ಮನಿ ಯಾಕೆ ಕಟ್ಟಿಸ್ತೀರಿ? ಮದುವೆ ಯಾಕೆ ಮಾಡ್ಕೊಂತೀರಿ? ಹುಡುಗನಿಗೆ ನೌಕರಿ ಯಾಕೆ ಹುಡುಕ್ತೀರಿ? ಯಾಕೆ ಆ ಹುಡುಗನಿಗೆ ಸ್ಕೂಲಿಗೆ ಕಳಿಸ್ತೀರಿ? 5 ಮಿನಿಟ್ ಇರ್ತೈತಿ, ಅಲ್ಲಿ 5 ಮಿನಿಟ್ ಅಂತ ಅನಿಸ್ತೈತ? ಎಂದೆಂದಿಗೂ ಹೀಗೆ ಇರ್ತೈತಿ ಅಂತ ಅನುಭವವನ್ನು ಕೊಡುತ್ತೆ. ಇನ್ನು ಅದರ ದೃಷ್ಟಿಯಿಂದ ನೀವು ಈ ಎಚ್ಚರವನ್ನು ಅಳೆಯಿರಿ, ನೋಡೋಣ ಇದು ಎಷ್ಟು ಇರ್ತೈತಿ. ಅದು ಇರುವಾಗ ಇದು ಇರ್ತೈತೆ? ಇಲ್ಲ. ಇದು ಇರುವಾಗ ಅದು ಇರ್ತೈತೆ? ಇಲ್ಲ. ನಿದ್ರೆ ಇರುವಾಗ ಎರಡು ಇರ್ತಾವ? ಇಲ್ಲ. ಮತ್ತು ಯಾವುದದು ಎಂದೆಂದಿಗೂ ಅನ್ನೋದು ಯಾವುದದು? ಅವು ಏನು ಯಾವುದರಲ್ಲಿ ಇದ್ದುಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆಯೋ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುವುದು ಆ ಬುದ್ಧಿಗೆ ಸ್ವಭಾವ ಬಂದುಬಿಟ್ಟಿದೆ. ಅನುಭವದಿಂದ ನೋಡುವುದಕ್ಕೆ ತಯಾರಾಗಲಿ. ಅನುಭವದಿಂದ ನೋಡುವುದಕ್ಕೆ ಬಂತು ಅಂದರೆ ಆತ್ಮನನ್ನು ಬಿಟ್ಟು ಯಾವುದೂ ಸ್ವತಂತ್ರವಾಗಿ ಇರುವುದಿಲ್ಲ. ಎಚ್ಚರವು ಸ್ವತಂತ್ರವಾಗಿರುವುದಿಲ್ಲ, ಕನಸು ಸ್ವತಂತ್ರವಾಗಿರುವುದಿಲ್ಲ. ಸ್ವತಂತ್ರ ಇರುವುದಕ್ಕೆ ಅವಕಾಶವಿಲ್ಲ. ಈಗ ನಿದ್ರೆ ಅಂತ ಏನು ಯಾವುದನ್ನು ಹೇಳ್ತೇವೋ ಅದು ಸರಿಯಾಗಿ ನೋಡಿದರೆ ನಿದ್ರೆ ಅಲ್ಲ, ಅದು ಪ್ರತಿಯೊಬ್ಬರ ಅನುಭವವಾಗಿದೆ, ಸ್ವರೂಪವಾಗಿದೆ. ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಪರಮಾರ್ಥವೇ ಕೈವಶವಾಗುತ್ತಿದೆ ಅಂತ ಹೇಳಿರುವುದು. ಅದು ಯಾವಾಗ ಹಾಗೆ ಅನುಭವವಾಗಿ ನೋಡಿಕೊಳ್ಳುತ್ತೇವೆಯೋ ಆಗ ನಿದ್ರೆ ಅಲ್ಲ ಅಂತಾಯ್ತಲ್ಲ. ಆ ರೂಪವಾಗಿ ನಾವು ಇಟ್ಟುಕೊಂಡಿರುವಾಗ ಎಚ್ಚರ ಕನಸು ಏನಾಗ್ತವು? ಅವು ಇಲ್ಲದಂತೆ ಎಚ್ಚರ ಅಲ್ಲ, ಕನಸಲ್ಲ. ಅದು ನೋಡಿಕೊಳ್ಳುವುದಕ್ಕೆ ಬರದೆ ಭಾವನೆ ಮಾಡಿಕೊಂಡ ಅಂದ್ರೆ ನಿದ್ರೆ ಅಲ್ಲ, ಬ್ರಹ್ಮ. ಎಚ್ಚರ ಕನಸು ಅವೆರಡು ಅವಸ್ಥೆ. ಹಾಗಾದರೆ ನಿದ್ರೆ ಅನ್ನುವುದು ಬ್ರಹ್ಮನ. ನಿದ್ರೆ ಅನ್ನೋದು ಬ್ರಹ್ಮ ಅಲ್ಲ. ಯಾಕಂದ್ರೆ ಬ್ರಹ್ಮ ಸ್ವರೂಪದ ಅನುಭವ ಬಂದೈತಿ ನಿನಗೆ? ಬಂದಿಲ್ಲ. ಬರದೇ ಇದ್ರೆ ನಿದ್ರಿನ. ಎಚ್ಚರ ಕನಸು ಇಟ್ಕೊಂತಾನ, ನಿದ್ರಿ ಮಾತ್ರ ಬ್ರಹ್ಮ ಅಂತಾನೆ. ಒಂದೂದಿಲ್ಲ. ಅನುಭವವಾದಲ್ಲಿ ನಿಂತುಕೊಂಡ ನಿದ್ರೆಯಲ್ಲ, ಎಚ್ಚರಲ್ಲ, ಕನಸಲ್ಲ. ಕೇವಲ ಆತ್ಮಸ್ವರೂಪವೇ, ಬ್ರಹ್ಮಸ್ವರೂಪವೇ. ಹೀಗೆ ನಿರ್ಣಯಕ್ಕೆ ಬರ್ತದೆ. ಹಾಗೆ ನೋಡಿಕೊಳ್ಳುವುದಕ್ಕೆ ಬರದೆ ಭಾವನೆ ಮಾಡಿಕೊಂಡು ನಿದ್ರೆ ಅಂದರೆ ಬ್ರಹ್ಮ ಅಂತ ಹೇಳ್ಯಾರ ಅಂತ ಅದು ಒಂದನ್ನೇ ಭಾವಿಸಿಕೊಳ್ಳಕ್ಕೆ ಹೋಗ್ತಾನೆ. ಎಚ್ಚರ ಕನಸು ಉಳ್ಕೊಂಡ್ರು. ಎಚ್ಚರ ಕನಸು ಉಳ್ಕೊಂಡ್ನಂದ್ರೆ ಅದು ನಿದ್ರೆ ಆಗದೆ ಬಿಡುದು. ಯಾಕೆ? ಎಚ್ಚರ ಯಾರಿಗೆ ಬರ್ತೈತಿ? ನಿದ್ರೆ ಮಾಡಿದವನಿಗೆ ಎಚ್ಚರ ಬರ್ತದೆ. ಆದ್ದರಿಂದ ಅದು ಬ್ರಹ್ಮ ಅನ್ನೋದು ಎಲ್ಲಿ ಉಳಿತು? ನಿದ್ರಿನ. ಕನಸು ಯಾರಿಗೆ ಆಗ್ತಾವು? ಯಾರಿಗೆ ನಿದ್ರೆ ಆಗುತ್ತೋ ಅವ್ರಿಗೆ ಕನಸ. ಮತ್ತು ಎಚ್ಚರ ಕನಸು ಉಳಿಸಿಕೊಂಡ್ರೆ ಅದು ಬ್ರಹ್ಮ ಹೇಗಾಗತ್ತೆ? ನಿದ್ರಿನ ಆಗುತ್ತದೆ. ಆದ್ದರಿಂದ ಅನುಭವಕ್ಕನುಸರಿಸಿ ನೋಡಿಕೊಳ್ಳುವುದಕ್ಕೆ ಬಂದಿಲ್ಲ ಅಂತ ಅರ್ಥ. ಅನುಭವದಿಂದ ನೋಡಿಕೊಂಡ ಅಂದ್ರೆ ನಿದ್ರೆಯಲ್ಲ, ಆತ್ಮಸ್ವರೂಪ ಅಂತ ಗೊತ್ತಾಯ್ತು ಅಂದ್ರೆ ಎಚ್ಚರ ಅಲ್ಲ, ಕನಸಲ್ಲ, ಆತ್ಮಸ್ವರೂಪವೇ. ಆದ್ದರಿಂದಲೇ ಆತ್ಮನಿಗೆ ಅವಸ್ಥೆಗಳು ನಿತ್ಯವೂ ಇಲ್ಲ ಅಂತ ಅನುಭವ. ಅದನ್ನೇ ಶಾಸ್ತ್ರದಲ್ಲಿ ನಿತ್ಯ ನಿರವಸ್ಥನು ಆತ್ಮನು ಪರಮಾತ್ಮನು ಅಂತ ಹೇಳಿ ಅನುಭವದಿಂದ ಅಳೆಯುವಾಗ ಸರಿಯಾಗಿ ನಾವೇ ಆ ಅನುಭವ ರೂಪವಾಗಿ ನಿಲ್ಲಬೇಕು. ಮತ್ತು ಹಾಗಿಲ್ಲದೇನೆ ಬುದ್ಧಿಯ ಕಣ್ಣಿನಿಂದ ಅಳೆಯುವುದಕ್ಕೆ ಹೋದರೆ ಅರ್ಧಮರ್ಧ ಮಾಡ್ತೈತಿ, ಬೆರ್ಕಿತನ ಮಾಡುತ್ತೆ. ನಿದ್ರೆ ಅಂದ್ರೆ ಅಲ್ಲೇನು ಇರುವುದಿಲ್ಲ, ಅದು ಬ್ರಹ್ಮ ಅಂತ ಆಯ್ತು ಅಂದ್ರೆ ಎಚ್ಚರ ಕನಸು ಇಟ್ಕೊಳ್ಳಕ್ ಹೋಗುತ್ತೆ. ಎಚ್ಚರ ಕನಸು ಇಟ್ಕೊಂಡ್ರೆ ಅದು ವಾಲ್ಯ ಅಂದ್ರೆ ಕೇಳುವುದಿಲ್ಲ, ಅದು ನಿದ್ರೆ ಆಗಲೇಬೇಕು. ಯಾಕೆ? ಎಚ್ಚರ ಯಾರಿಗೆ ಆಗತ್ತ? ಯಾವನ್ ನಿದ್ರೆ ಮಾಡ್ತಾನ ಅವನಿಗೆ ಕನಸ, ಯಾವನ್ ನಿದ್ರೆ ಮಾಡ್ತಾನ ಅವನಿಗೆ. ಮತ್ತು ಆತ್ಮಸ್ವರೂಪ ಅಂತ ಗೊತ್ತಾದಾಗ ಎಚ್ಚರ ಯಾರಿಗೆ?
ಆತ್ಮನಿಗೆ ಎಚ್ಚರ ಐತಾ, ಆತ್ಮನಿಗೆ ಕನಸು ಐತೆ, ಆತ್ಮನಿಗೆ ನಿದ್ರೆ ಐತಾ? ಆತ್ಮ ನಿದ್ರೆ ಮಾಡಿದರೆ ಗತಿ ಏನು? ಆದ್ದರಿಂದಲೇ ಆತ್ಮ ಸ್ವರೂಪವಾಗಿ ನೋಡಿಕೊಂಡ್ವಿ ಅಂದರೆ ಅವಸ್ಥೆಗಳು ಅವಸ್ಥೆಗಳಲ್ಲ. ಅದಕ್ಕಾಗಿ ಶಾಸ್ತ್ರದಲ್ಲಿ ಹಗ್ಗ ಅಂತ ಗೊತ್ತಾಯ್ತು ಅಂದರೆ ಹಾವು ಹಾವಲ್ಲ, ನೆಲದ ಬಿರುಕು ನೆಲದ ಬಿರುಕಲ್ಲ, ನೀರಿನ ಕೋಡಿ ನೀರಿನ ಕೋಡಿ ಅಲ್ಲ, ಮುಗಿತು. ಅದು ಹಾವು ಅಲ್ಲ, ಅದು ನೆಲದ ಬಿರುಕು ಅಂತ ತಿಳ್ಕೊಂಡನ ಅಂತ ಕಲ್ಪಿಸ್ರಿ. ಅವನಿಗೆ ಹಗ್ಗದ ಜ್ಞಾನ ಆಗಿಲ್ಲ ಇನ್ನು. ಅದರಂತೆಯೇ ನಿದ್ರೆ ಬ್ರಹ್ಮ ಅಂತ ತಿಳ್ಕೊಂಡನ ಅಂತ ಕಲ್ಪಿಸ್ರಿ. ಎಚ್ಚರ ಕನಸು ಇಟ್ಟುಕೊಂಡ್ರೆ ಅವನಿಗೆ ಬ್ರಹ್ಮನ ಜ್ಞಾನ ಆಗಿಲ್ಲ. ಯಾಕಂದ್ರೆ ಎಚ್ಚರ ಕನಸು ಭ್ರಾಂತಿ ರೂಪವು ಇದ್ದುಕೊಂಡಿರುವಾಗ ಬ್ರಹ್ಮ ಸ್ವರೂಪದಲ್ಲಿ ನಿಲುಗಡೆ ಬರುತ್ತಿದೆಯೇ? ಬ್ರಹ್ಮ ಸ್ವರೂಪದಲ್ಲಿ ನಿಲುಗಡೆ ಬರ್ತೈತಿ. ಎಚ್ಚರ ಕನಸು ಇಟ್ಟುಕೊಂಡ್ರೆ ಬರುವುದಿಲ್ಲ. ಅವು ಭ್ರಾಂತಿ ಹೋಗ್ಬೇಕಾದ್ರೆ ಮೂರು ಯಾವಾಗ ನಿವೃತ್ತಿಯಾಗುತ್ತಿದೆಯೋ ಆಸ್ಪದವನ್ನು ಕಂಡಾಗ ಅವ ಉಳಿಸಿಕೊಳ್ಳಕ್ಕಾಗುವುದು. ಹಗ್ಗ ಅಂತ ಗೊತ್ತಾಯ್ತು, ಹಾವು ನೆಲದ ಬಿರುಕು ನೀರಿನ ಕೋಡಿ ಉಳಿಯುವುದಿಲ್ಲ. ಹಾಗೆ ಆತ್ಮಸ್ವರೂಪ ಅಂತ ಗೊತ್ತಾಯ್ತು ಅಂದ್ರೆ ಎಚ್ಚರ ಕನಸು ನಿದ್ರೆ ಉಳಿಯುವುದಿಲ್ಲ. ಒಂದನ್ನ ಬ್ರಹ್ಮ ಅಂತ ಇಟ್ಟುಕೊಳ್ಳೋದಕ್ಕೆ ಹೋದ್ರೆ ಅವನು ಸರಿಯಾಗಿ ಆ ಸ್ವರೂಪದಲ್ಲಿ ನಿಂತಿಲ್ಲ ಅಂತ ಗುರುತು. ನಿಲುಗಡೆ ತಾನು ಆತ್ಮನಾಗಿ ನಿಂತುಕೊಂಡ್ರೆ ಅವಸ್ಥೆಗಳು ಉಳ್ಕೊಳ್ಳುತ್ತಿದೆಯೇ? ನಿರ್ವಿಕಲ್ಪ ನಿರ್ವಿಶೇಷ ಸ್ವರೂಪವು ತಾನಾಗಿರುವಾಗ ಅದಕ್ಕೆ ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಜೀವರಾಶಿಯಾಗಲಿ ಯಾವುದಾದರೂ ಅದಕ್ಕಿಂತಲೂ ಬೇರೆಯಾಗಿ ಇರುತ್ತಿದೆಯೇ? ಎಲ್ಲವನ್ನೂ ತನ್ನಂತೆ ಮಾಡಿಕೊಳ್ಳುವ ಯೋಗ್ಯತೆ ಇದೆ ಅದಕ್ಕೆ. ಆದ್ದರಿಂದಲೇ ಅದು ಇರುವಾಗ, ಅದರಲ್ಲಿ ನಿಲುಗಡೆ ಬಂದಾಗ, ಅದೇ ತಾನಾಗಿರುವಾಗ ಅವಸ್ಥೆ ಅವಸ್ಥೆ ಅಲ್ಲ. ಮತ್ತು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಬರದೇ ಇದ್ದರೆ ಮೂರು ಅವಸ್ಥೆಗಳು ಇದ್ದ ಇರುವುದ, ಹಾಗೆ ತಿರುಗುತ್ತಾ ಇರುವುದೇ, ಇದೇನು ಬಿಡುವುದಿಲ್ಲ. ಆದ್ದರಿಂದ ನಿದ್ರೆ ಹೊರಗಡೆ ಪ್ರಪಂಚವನ್ನು ಇದ್ದುಕೊಂಡಿರುವುದೆಂಬ ನಂಬಿಕೆಯು ಪರಮಾರ್ಥ ನಿರ್ಣಯಕ್ಕೆ ಸಹಾಯಕವಿಲ್ಲ. ಆದ್ದರಿಂದ ನಾವು ಪ್ರಪಂಚದ ಒಂದು ಭಾಗದಲ್ಲಿದ್ದುಕೊಂಡು ಮಲಗಿರುವೆಂಬ ಅಭಿಪ್ರಾಯವು ತರ್ಕಶುದ್ಧವಲ್ಲ. ಪ್ರಪಂಚದ ಒಂದು ಮೂಲೆಯಲ್ಲಿ ಮಲಗಿರ್ತೇವೆ ಅಂತ ಕಲ್ಪನೆ ಮಾಡಿಕೊಳ್ತಾ ಇದ್ದಾರಲ್ಲ, ಅದು ಸರಿಯಲ್ಲ. ಅಂದರೆ ಪ್ರಪಂಚದ ಒಂದು ಭಾಗದಲ್ಲಿ ಮಲಗಿ ನಾವು ನಿದ್ರೆ ಮಾಡ್ತೀವಿ ಅಂದರೆ ಈ ಪಕ್ಕದಲ್ಲಿ ನಿದ್ರೆ ಮಾಡ್ತೀವಿ, ಉಳಿದು ಪ್ರಪಂಚ ಇರ್ತೈತಿ ಅಂತ ಕಲ್ಪನೆ ಮಾಡ್ತಾನೆ. ನಿದ್ರೆ ಅಂದರೆ ಏನು ಅಂತ ಅವನಿಗೆ ವಿಚಾರ ಮಾಡುವುದಕ್ಕೆ ಬಂದಿಲ್ಲ. ನಿದ್ರೆ ಅನ್ನೋದು ಹೇಗೆ ಎಚ್ಚರವು ಒಂದು ಅನುಭವವೋ, ಕನಸು ಒಂದು ಅನುಭವವೋ, ನಿದ್ರೆಯೂ ಒಂದು ಅನುಭವವಾಗಿದೆ. ಆದ್ದರಿಂದಲೇ ಅನುಭವದಿಂದಲೇ ನೋಡಿ ನಿರ್ಣಯ ಮಾಡಬೇಕು. ಇದರಂತೆ ನಾವು ಎಚ್ಚರದಲ್ಲಿ ಹೊಂದಿದ್ದ ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ವಿಶ್ರಾಂತಿಯನ್ನು ಹೊಂದುವ ಅವಸ್ಥೆಯ ನಿದ್ರೆ ಎಂಬ ಅಭಿಪ್ರಾಯವೂ ಸರಿಯಲ್ಲ. ಕೆಲವರು ಎಚ್ಚರದಲ್ಲಿ ಬಹಳ ದುಡಿದಿರ್ತಾರಲ್ಲ, ವಿಶ್ರಾಂತಿಗಾಗಿ ನಿದ್ರೆ ಮಾಡ್ತೀವಿ ಅಂತ ಕಲ್ಪನೆ ಮಾಡ್ತಾರೆ. ಆ ವಿಶ್ರಾಂತಿ ರೂಪನೂ ಅಲ್ಲ ಅದು. ಯಾಕಂದರೆ ಒಳಹೊಕ್ಕು ಸರಿಯಾಗಿ ವಿಮರ್ಶನೆ ಮಾಡಿಲ್ಲ. ಅಲ್ಲಿ ವಿಶ್ರಾಂತಿ ಹೊಂದುವುದಕ್ಕೆ ಯಾವುದಾದರೂ ಅದಕ್ಕಿಂತಲೂ ಬೇರೆಯಾಗಿದೆಯೇ? ಎಲ್ಲ ಜನರ ಭಾವನೆ ಏನಂದ್ರೆ ಆರಾಮ್ ನಿದ್ರೆ ಮಾಡಿದ್ರೆ ಶರೀರ ಹಗರಾಗತ್ತ ಅಂತ ಎಚ್ಚರಕ್ಕೆ ಬಂದ ನಂತರ ಹೇಳ್ತಾ ಇದ್ದಾರೆ. ಆ ಕಲ್ಪನೆಯು ಅವರಿಗೆ ವ್ಯವಹಾರದಲ್ಲಿ ಸಾಕಾಗಿದೆ. ಈಗ ಏನದು, ಎಂಥ ಅವಸ್ಥೆ, ಏನಿರುತ್ತಿದೆ ಅಂತ ವಿಮರ್ಶನೆ ಮಾಡುವುದಕ್ಕೆ ಹೊರಟಿರುವಾಗ ಅರ್ಧಮರ್ಧ ನೋಡಿಕೊಂಡ್ರೆ ಹೊಂದುವುದೇ. ಏಕೆಂದರೆ ಎಚ್ಚರದಲ್ಲಿ ಕೆಲಸ ಮಾಡಿ ಆಯಾಸಪಟ್ಟಿದ್ದ ಶರೀರೇಂದ್ರಿಯಾದಿಗಳು ನಿದ್ರೆಯಲ್ಲಿಯೂ ಇರುವೆಂಬುದು ಎಚ್ಚರದ ಪ್ರಪಂಚವು ನಿದ್ರೆಯಲ್ಲಿರುವುದೆಂಬ ನಂಬಿಕೆಯೊಳಗೆ ಅಡಕವಾಗಿರುವುದರಿಂದ ಇದು ಅದರಂತೆಯೇ ತರ್ಕ ವಿರುದ್ಧವಾಗಿರುತ್ತದೆ. ನಿದ್ರೆಯಲ್ಲಿ ಶರೀರೇಂದ್ರಿಯಾದಿಗಳು ಇದ್ದುಕೊಂಡು ವಿಶ್ರಾಂತಿಯನ್ನು ಹೊಂದುತ್ತಿವೆ. ರೂಮಿನಲ್ಲಿ ಇದ್ದುಕೊಂಡಿರ್ತಾರಲ್ಲ, ಮಲಿಕೊಂಡಿರ್ತಾರಲ್ಲ, ಹಾಗೆ ನಿದ್ರೆ ಅನ್ನುವುದು ಒಂದು ರೂಮು. ಅದರಲ್ಲಿ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ ಎಲ್ಲ ಮಲಿಕೊಂಡವು ಅಂತ ಕಲ್ಪನೆ ಮಾಡುವುದು. ಪ್ರಪಂಚ ಎಚ್ಚರದಲ್ಲಿ ಇರುವ ಪ್ರಪಂಚ ನಾವು ನಿದ್ರೆ ಮಾಡ್ತಾ ಇದ್ರು ಪ್ರಪಂಚ ತನ್ನ ಪಾಡಿಗೆ ತಾನು ಇರ್ತೈತಿ ಅಂತ ಕಲ್ಪನೆ ಮಾಡಿಕೊಂಡಿದ್ದಾನಲ್ಲ,
ಅದರಂತೆ ಶರೀರೇಂದ್ರಿಯಾದಿಗಳು ಇರ್ತವು ಅಂತ ಕಲ್ಪನೆ ಮಾಡಿಕೊಳ್ಳುತ್ತಾ ಇದ್ದಾನೆ. ಅವು ಹೊಂದುವುದಿಲ್ಲ. ನಿದ್ರೆ ಅಂದರೆ ಯಾವುದಾದರೂ ವ್ಯವಹಾರವು ನಡೆಯುತ್ತಿದೆಯೇ, ಏನಾದರೂ ತೋರುತ್ತಿದೆಯೇ, ಹೀಗಿರುವಾಗ ಅವು ಶರೀರೇಂದ್ರಿಯಾದಿಗಳಿಗೆ ವಿಶ್ರಾಂತಿ ಸಿಗುವುದಕ್ಕಾಗಿ ನಿದ್ರೆ ಮಾಡ್ತಾನ ಅಂತ ಹೇಳುವ ಮಾತು ಹೊಂದುವುದಿಲ್ಲ. ಆದ್ದರಿಂದ ನಿದ್ರೆ ಅಂದರೆ ಏನು ಅಂತ ಅನುಭವಕ್ಕನುಸರಿಸಿಯೇ ವಿಮರ್ಶನೆ ಮಾಡಬೇಕಾಗುತ್ತದೆ. ಇದೆಲ್ಲವನ್ನು ಮನಸ್ಸಿಟ್ಟು ವಿಚಾರ ಮಾಡಿದರೆ ತೇಲುವ ತೀರ್ಮಾನವೆಂದರೆ ಇಷ್ಟು: ನಿದ್ರೆ ಸ್ವರೂಪವನ್ನು ನಾವು ಎಚ್ಚರದ ಅಥವಾ ಕನಸಿನ ಕಣ್ಣಿನಿಂದ ನೋಡುವುದರಿಂದ ಅದು ಅಭಾವ ರೂಪವಾಗಿ ಕಾಣಿಸುತ್ತದೆ. ಎಚ್ಚರದಲ್ಲಿ ದೃಶ್ಯರಾಶಿ ಇದೆ, ಕನಸಿನಲ್ಲಿಯೂ ದೃಶ್ಯರಾಶಿ ಇದೆ. ಅವುಗಳ ಕಣ್ಣಿನಿಂದ ನಿದ್ರೆಯನ್ನು ನೋಡುವಾಗ ಏನೂ ಇಲ್ಲ, ಅಭಾವ ರೂಪ ಅಂತ ಈ ಕಲ್ಪನೆ ಬರ್ತದೆ. ಅದಕ್ಕನ ಜನರು ಅಲ್ಲಿ ಏನೂ ತಿಳಿಯಲಿಲ್ಲ ಅಂತ ಈ ಭಾವನೆ ಮಾಡಿಕೊಂಡಿದ್ದಾರೆ. ಎಚ್ಚರದಲ್ಲಿ ಅರಿತು ಅರಿತು ಅಭ್ಯಾಸವಾಗಿದೆ, ಕನಸಿನಲ್ಲಿ ಅರಿತು ಅರಿತು ಅಭ್ಯಾಸವಾಗಿದೆ. ನಿದ್ರೆಯಲ್ಲಿ ಅವೆರಡರ ಕಣ್ಣಿನಿಂದ ನೋಡುವಾಗ ನಿದ್ರೆಯಲ್ಲಿ ಏನು ಅರಿತೀವಿ, ಏನೂ ಅರಿಯಲಿಲ್ಲ ಅಂತ ಅದಕ್ಕೆ ಹೋಲಿಸಿ ಇದು ಕೇಳುವುದಕ್ಕೆ ಹೋಗ್ತಾ ಇದ್ದಾನೆ. ಅಭಾವ ರೂಪ ಅದು ಇಂದ್ರಿಯ ಮನಸ್ಸುಗಳು ಕೆಲಸ ಮಾಡದೆ ಸುಮ್ಮನಿರುವ ಅವಸ್ಥೆಯೂ ಅಲ್ಲ. ನಿದ್ರೆಯ ಹೊರಗೆ ಪ್ರಪಂಚವಿರುವುದೆಂಬುದು ತಪ್ಪು. ಇವೆಲ್ಲ ಎಚ್ಚರದ ದೃಷ್ಟಿಯಿಂದ ನಿದ್ರೆ ವಿಷಯಕ್ಕೆ ನಾವು ಮಾಡಿಕೊಂಡಿರುವ ತಪ್ಪು ನಂಬಿಕೆಗಳು. ಇಂದ್ರಿಯ ಮನಸ್ಸುಗಳು ಕೆಲಸ ಮಾಡದೆ ಸುಮ್ಮನಿರುವ ಅವಸ್ಥೆ ಅಂತ ಕಲ್ಪನೆ ಮಾಡ್ತೇವಲ್ಲ, ಅದು ಹೊಂದುವುದಿಲ್ಲ. ಯಾಕೆ ಹೊಂದುವುದಿಲ್ಲ ಅಂದರೆ, ಇಂದ್ರಿಯಗಳು ಮನಸ್ಸು ಕೆಲಸ ಮಾಡದೆ ಸುಮ್ಮನೆ ಇರ್ತಾವು ಅಂತ ಹೇಳುವಾಗ, ಹಾಗಾದರೆ ಇಂದ್ರಿಯಗಳು ಮನಸ್ಸು ಸುಮ್ಮನಿರುವುದು ಅಲ್ಲಿ ಗೊತ್ತಾಗಿದೆಯೇ ನಿದ್ರೆಯಲ್ಲಿ? ಎಲ್ಲ ಮತ್ತು ಅವು ಇರ್ತಾವು, ಸುಮ್ಮನೆ ಇರ್ತಾವು ಅಂತ ಯಾಕೆ ಗೊತ್ತು? ವ್ಯವಹಾರ ನಡೆಯಲಿಲ್ವಲ್ಲ, ಅವು ಎಚ್ಚರಾದ ಕೂಡಲಿನ ಇರ್ತಾವಲ್ಲ, ಅದಕ್ಕಾಗಿ ಹಾಗಾದರೆ ನಿದ್ರೆಯಲ್ಲಿ ಅವು ಸುಮ್ಮನೆ ಇದ್ದು ಅಂತ ಕಲ್ಪನೆ ಮಾಡ್ತಾ ಇದ್ದಾನೆ. ಅವು ಅವಸ್ಥೆ ಸರಿಯಾಗಿ ನೋಡುವುದಕ್ಕೆ ಬರದೇ ಇದ್ರೆ ಯಾವುದಾದರೂ ತಗೊಂಡು ಹೋಗಿ ಎಲ್ಲಿಯಾದರೂ ಅದನ್ನು ಹೊಂದಿಸುವುದಕ್ಕೆ ಓಡಾಡ್ತಾ ಇದೆ ಈ ಎಚ್ಚರದ ಬುದ್ಧಿ. ಸರಿಯಲ್ಲ. ಅದರ ಅನುಭವದಿಂದ ಅದನ್ನೇ ನೋಡಬೇಕು. ನಿದ್ರೆ ಅನುಭವದಿಂದ ನಿದ್ರೆಯನ್ನೇ ನೋಡಿ ನಿರ್ಣಯ ಮಾಡಬೇಕು. ಈಗ ನಿಮಗೆ ಒಂದು ಪ್ರಶ್ನೆ ಹಾಕ್ತಾ ಇದೆ, ಉತ್ತರ ಹೇಳಬೇಕು. ನಿಮ್ಮಪ್ಪನನ್ನು ಎಂದು ಗುದ್ದುವುದನ್ನು ಬಿಟ್ಟಿದ್ದೀರಿ ಹೇಳ್ತಾ ಇದೆ, ಉತ್ತರ ಹೇಳಿ. ಬಿಟ್ಟಿದ್ದೀರೋ ಇಲ್ಲವೋ ಎರಡು ಮಾತು ಹೇಳಿ. ಬಿಟ್ಟೇನಿ ಅಂದ್ರೆ ಮೊದಲಿಗೆ ಪಡೆಯುತ್ತಿದ್ದೆ ಅಂತ, ಇಲ್ಲ ಅಂದ್ರೆ ಈಗೂ ಗುದ್ದುತ್ತಾನೆ ಅಂತ. ಹೀಗಿದ್ದುಕೊಂಡಿದೆ ಇದರ ಅನುಭವ. ಆದ್ದರಿಂದಲೇ ಇಂದ್ರಿಯಗಳು ಮನಸ್ಸು ವ್ಯವಹಾರ ಮಾಡದೆ ಸುಮ್ಮನಿರುವ ಅವಸ್ಥೆ ಅಂದರೆ ಅದರಲ್ಲಿ ಇರ್ತವ ಇಂದ್ರಿಯ ಮನಸ್ಸು. ಎಚ್ಚರದಲ್ಲಿ ವ್ಯವಹಾರ ಮಾಡ್ತಾವು, ನಿದ್ರೆಯಲ್ಲಿ ವ್ಯವಹಾರ ನಡೆಯಲಿಲ್ವಲ್ಲ, ಅವಾಗ ಸುಮ್ಮನೆ ಇರಬಹುದು ಅಂತ ಈ ಕಲ್ಪನೆ ನಿದ್ರೆಯಲ್ಲಿ ತಂದು ಹಾಕ್ತಾ ಇದ್ದಾನೆ. ಅನುಭವದಿಂದ ನೋಡಿದರೆ ಇಂದ್ರಿಯಗಳು ಮನಸ್ಸು ಅಲ್ಲಿ ಇರುವುದಕ್ಕೆ ಸಾಧ್ಯವಿದೆಯೇ? ಎಲ್ಲ. ಆದ್ದರಿಂದಲೇ ಯಾವುದು ಹೊಂದುವುದಿಲ್ಲ. ನಿದ್ರೆಯ ಹೊರಗೆ ಪ್ರಪಂಚ ಐತಿ ಅಂತ ಕಲ್ಪನೆಯೂ ತಪ್ಪು ಕಲ್ಪನೆ. ಇವೆಲ್ಲ ಎಚ್ಚರದ ದೃಷ್ಟಿಯಿಂದ ನಿದ್ರೆ ವಿಷಯಕ್ಕೆ ಮಾಡಿಕೊಂಡಿರುವ ತಪ್ಪು ನಂಬಿಕೆಗಳು. ಈಗ ಇದರ ನಿಜ ಸ್ಥಿತಿ ಏನೈತಿ ಅನ್ನುವುದನ್ನು ಈಗ ತೋರಿಸ್ತಾ ಇದ್ದಾರೆ. ಅನುಭವಕ್ಕನುಸರಿಸಿ ನೋಡಿಕೊಂಡು ನಿರ್ಣಯ ಮಾಡಬೇಕು. ತತ್ವವನ್ನು ತಿಳಿಯುವುದಕ್ಕಾಗಿ ಬಂದಿರುವುದು, ತತ್ವವನ್ನು ತಿಳಿಸುವುದಕ್ಕಾಗಿ ಹೇಳ್ತಾ ಇರುವುದು. ಆದ್ದರಿಂದ ನಿದ್ರೆಯ ಅನುಭವದಿಂದ ನಿದ್ರೆಯ ನೋಡಿ ನಿರ್ಣಯ ಮಾಡಬೇಕು. ಈಗ ನಾವು ತಿಳಿಸುವುದಕ್ಕಾಗಿ ನಿದ್ರೆ ಅಂತ ಪ್ರಯೋಗ ಮಾಡ್ತಾ ಇದೆ. ಅದು ಇರುವಾಗ ನಿದ್ರೆ ಅಂತ ಅನಿಸುತ್ತಿದೆಯೇ?
ಮತ್ತು ಏನದು ಹೇಗಿರ್ತೈತಿ ಅನ್ನೋದನ್ನು ಅನುಭವಕ್ಕನುಸರಿಸಿ ನೋಡ್ಕೋಬೇಕು. ನಿದ್ರೆ ಅಂದರೆ ಬರಿಯ ಎರವು. ನಿದ್ರೆ ಅಂತ ಈಗ ಹೇಳಿಕೊಳ್ತಾ ಇದ್ದೇವಲ್ಲ, ಇದು ಬರೀ ಆತ್ಮಸ್ವರೂಪ. ಅದನ್ನೇ ಎರವು ಅಂತ ಹೇಳಿರು. ಹಾಗಾದರೆ ನಿಜವಾಗಿ ನಿದ್ರೆಯ ಸ್ವರೂಪವೇನೆಂಬ ಪ್ರಶ್ನೆಯು ಈಗ ನಮ್ಮ ಮುಂದೆ ಬಂದು ನಿಂತುಕೊಳ್ಳುತ್ತದೆ. ಹಾಗಾದರೆ ನಿದ್ರೆ ಅಂತ ನಾವು ತಿಳ್ಕೊಂಡೇವಲ್ಲ, ಇದರ ನಿಜ ಸ್ವರೂಪ ಏನು ಅಂತ ಈಗ ಪ್ರಶ್ನೆ ಬರುತ್ತಿದೆಯಲ್ಲವೇ. ನಿಜವಾಗಿ ಅದೊಂದು ಅವಸ್ಥೆಯೇ ಅಲ್ಲ. ಅದರ ನಿಜ ಅವಸ್ಥೆ ಅಂತ ಈಗ ಹೇಳ್ತಾ ಇದ್ದೇವಲ್ಲ, ನಿದ್ರಾವಸ್ಥೆ ಅಂತ, ಅದು ಒಂದು ಅವಸ್ಥೆಯೇ ಅಲ್ಲ. ಏಕೆಂದರೆ ಅವಸ್ಥೆ ಎಂಬ ಮಾತಿಗೆ ಕಾಲದಿಂದಾದ ವಿಶೇಷ ಎಂಬ ಅರ್ಥವನ್ನಿಟ್ಟುಕೊಳ್ಳುವುದಾದರೆ ನಿದ್ರೆಯು ಅವಸ್ಥೆಯಾಗುವುದಿಲ್ಲ. ಏಕೆಂದರೆ ನಿದ್ರೆಯಲ್ಲಿ ಯಾವ ಕಾಲವೂ ಅನುಭವದಲ್ಲಿರುವುದಿಲ್ಲ. ನಿದ್ರೆಗೆ ಅವಸ್ಥೆ ಅಂತ ಕಾಲದಲ್ಲಿ ಪರಿಣಾಮವನ್ನು ಹೊಂದುವ ಪದಾರ್ಥಗಳಿಗೆ ಅವಸ್ಥೆ ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲಿ ನಿದ್ರೆ ಅನ್ನೋದು ಅವಸ್ಥೆ ಅಲ್ಲ. ಯಾಕಂದ್ರೆ ನಿದ್ರೆಯು ಹೇಳಿದಂತೆ ಹೂ ಅಂದ್ರೆ ವಿಚಾರ ಮಾಡಿ ನೋಡುವ ಯೋಗ್ಯತೆಯಲ್ಲ, ಅನುಭವಕ್ಕನುಸರಿಸಿ ನೋಡುವುದಕ್ಕೆ ಬಂದಿಲ್ಲ ಅಂತ ಗೊತ್ತು. ಕೆಲವರು ಭಾವನೆ ಮಾಡಿಕೊಂಡು ಅವರಿಗೆ ವಿಚಾರ ಮಾಡುವುದು ಬರುವುದಿಲ್ವಲ್ಲ, ಅಲ್ರಿ ಅವರು ಸುಳ್ಳು ಬರೆದಿರ್ತಾರ ಈ ಕಲ್ಪನೆ ಮಾಡಿ. ಸುಳ್ಳು ಬರೆದಿರ್ತಾರಂದ್ರೆ ಹಂಗಾರ ಬರೆದಿದ್ದೆಲ್ಲ ನಿಜ ಅಂತ ಹೇಳುವುದಾದರೆ ಬೇರೆ ಶಾಸ್ತ್ರಗಳಿವೆ ಅಲ್ಲ, ಹಂಗಾರೆ ಅವು ನಿಜ ಅಂತ ಇಟ್ಕೋಬೇಕಾಗಿ. ಹಾಗಾದ್ರೆ ಅವರು ಹೇಳುವುದು ಬೇರೆ ಆಯ್ತು, ಇವ್ರು ಹೇಳೋದು ಬೇರೆ ಆಯ್ತು, ಯಾವುದು ಹೋಗ್ತೀವಿ? ಅದು ಬರೆದಿರ್ತೈತಲ್ಲ. ಅದು ಏನು ತೋರಿಸ್ತೈತೆ ಅಂದರೆ ವಿಚಾರ ಮಾಡುವ ಯೋಗ್ಯತೆ ಇಲ್ಲ, ಅನುಭವವನ್ನು ನೋಡಿಕೊಳ್ಳುವುದಕ್ಕೆ ಬಂದಿಲ್ಲ ಅಂತ. ಆದರೆ ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಬೇಕು. ಈಗ ಕಾಲದಲ್ಲಿ ಪರಿಣಾಮವನ್ನು ಹೊಂದುವ ಅವಸ್ಥೆ ಅಂತ ಬಂದಕ್ಕಲ್ಲ, ನಿದ್ರೆಯಲ್ಲಿ ಕಾಲವೂ ಇಲ್ಲ, ಕಾಲದಲ್ಲಿ ಅವಸ್ಥೆ ಪರಿಣಾಮವನ್ನು ಹೊಂದುವುದಿಲ್ಲ. ಆದ್ದರಿಂದ ಆ ಅರ್ಥದಲ್ಲಿ ನಿದ್ರೆ ಅವಸ್ಥೆಯಾಗುವುದಿಲ್ಲ. ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥವು ತೋರಿಕೊಳ್ಳುವ ಬಗೆಯೆಂದು ಮತ್ತೊಂದು ಅರ್ಥವನ್ನು ಹೇಳಬಹುದಷ್ಟೇ. ಆ ದೃಷ್ಟಿಯಿಂದಲೂ ನಿದ್ರೆಯು ಅವಸ್ಥೆಯಾಗುವುದಿಲ್ಲ. ಹಿಂದೆ ಇದೇ ಗ್ರಂಥದಲ್ಲಿ ಅವಸ್ಥೆ ಅಂತ ಯಾವುದಕ್ಕೆ ಹೇಳಬೇಕು ಅನ್ನುವಾಗ ಪರಮಾರ್ಥವೂ ತೋರಿಕೊಳ್ಳುವ ಒಂದೊಂದು ಬಗೆಗೆ ಅವಸ್ಥೆ ಅಂತ ಹೇಳಾರೆ. ಈಗ ಈ ನಿದ್ರೆಯಲ್ಲಿ ಪರಮಾರ್ಥವು ಯಾವ ರೂಪದಿಂದ ತೋರೈತಿ? ಯಾವ ರೂಪದಿಂದಲೂ ತೋರಿಲ್ಲ. ಆದ್ದರಿಂದಲೂ ಈ ದೃಷ್ಟಿಯಿಂದಲೂ ಇದು ಅವಸ್ಥೆ ಆಗುವುದು. ಕಾಲದಲ್ಲಿ ಪರಿಣಾಮ ಹೊಂದಕ್ಕೆಲ್ಲ ಅದರಿಂದಲೂ ಅವಸ್ಥೆ ಅಲ್ಲ. ಪರಮಾರ್ಥವು ತೋರಿಕೊಳ್ಳುವ ಒಂದೊಂದು ಬಗೆಯ ಅವಸ್ಥೆ ಅಂತ ಹೇಳಿದ್ರೆ ಪರಮಾರ್ಥ ಯಾವ ರೂಪದಿಂದ ತೋರೈತಿ? ಎಚ್ಚರದಲ್ಲಿ ಪ್ರಪಂಚ ರೂಪವಾಗಿ ತೋರೈತಿ, ಕನಸಿನಲ್ಲಿ ಪ್ರಪಂಚ ರೂಪವಾಗಿ ತೋರೈತಿ, ನಿದ್ರೆಯಲ್ಲಿ ಯಾವ ರೂಪವಾಗಿ ತೋರೈತಿ? ತೋರುವುದು. ಆದ್ದರಿಂದ ನಿದ್ರೆ ಅನ್ನುವುದು ಒಂದು ಅವಸ್ಥೆ ಅಲ್ಲ. ನಿದ್ರೆಯಲ್ಲಿ ಯಾವುದೊಂದು ತೋರಿಕೊಳ್ಳುವುದಿಲ್ಲ. ಹಾಗಾದರೆ ನಿದ್ರೆ ಎಂದರೆ ಬರಿಯ ಶೂನ್ಯವೇ ಎಂದರೆ ಅಲ್ಲ. ಹಾಗಾದರೆ ನಿದ್ರೆ ಅಂದರೆ ಬರೀ ಶೂನ್ಯ ಅಂತ ಹೇಳ್ರಿ ಅಂದರೆ ಅದು ಶೂನ್ಯವೂ ಅಲ್ಲ. ಶೂನ್ಯ ಅನ್ನುವ ಮಾತು ಯಾವುದೂ ಇರದೆ ಹಾಗೇ ಇರಬೇಕು. ಅದಕ್ಕೆ ಶೂನ್ಯ ಅಂತ ಹೇಳುವ ಮಾತು ಏನು ಮಾಡಿದರೂ ಹೊಂದುವುದಿಲ್ಲ. ಯಾಕೆ ಅಂದರೆ ಶೂನ್ಯ ಅಂತ ಹೇಳ್ತಾನಲ್ಲ, ಅದು ನಿಮ್ಮ ಅನುಭವಕ್ಕೆ ಬಂದು ಶೂನ್ಯ ಅಂತ ಹೇಳ್ತೀರಾ, ಅನುಭವಕ್ಕೆ ಬರದೆ ಶೂನ್ಯ ಅಂತ ಹೇಳ್ತೀರಾ ಅಂತ ಕೇಳಬೇಕು. ಅನುಭವಕ್ಕೆ ಬಂದೈತಿ ಅಂದರೆ ಹಾಗಾದರೆ ಅನುಭವ ಐತಿ, ಅದು ಶೂನ್ಯ. ಅನುಭವಕ್ಕೆ ಬಂದಿಲ್ಲ ಹೇಳ್ತೀವಿ ಅಂದ್ರೆ ಮೂರ್ಖ ಅಂತ. ಎರಡು ರೀತಿಯಿಂದಲೂ ಶೂನ್ಯ ಅನ್ನೋ ಮಾತು ಬಂದು
ಏಕೆಂದರೆ ಅಲ್ಲಿ ನಾವು ಇರುತ್ತೇವೆ. ನಮ್ಮ ಸ್ವರೂಪವಾದ ಸಾಕ್ಷಿ ಅಲ್ಲಿಟ್ಟುಕೊಂಡಿರುವುದರಿಂದಲೇ ನಿದ್ರೆಯನ್ನು ಕುರಿತು ನಾವು ಈಗ ಆಲೋಚಿಸುವುದಕ್ಕೂ ಮತ್ತೊಬ್ಬರಿಗೆ ಹೇಳುವುದಕ್ಕೂ ಶಕ್ಯವಾಗಿರುತ್ತದೆ. ಅಲ್ಲಿ ನಮ್ಮ ಸ್ವರೂಪ ಇಟ್ಟುಕೊಂಡಿರುತ್ತದೆ. ಆ ಸ್ವರೂಪವು ಇರುವುದರಿಂದಲೇ ನಾವು ಎಚ್ಚರಕ್ಕೆ ಬಂದ ನಂತರ ಈಗ ಅದರ ಪರಾಮರ್ಶೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ನಾವೇ ಇಲ್ಲದೆ ಇದ್ರೆ ನಾವು ನಿದ್ರೆ ಮಾಡಿದ್ವಿ ಅಂತ ಈ ಭಾವನೆ ಬರುವುದಕ್ಕೆ ಅವಕಾಶವೇ ಇರುತ್ತದೆ. ಆದರೆ ನಾವು ಇರುತ್ತೇವೆ, ಅದು ಯಾವ ರೂಪದಿಂದ ಇರುತ್ತೇವೆ ಅಂತ ಈಗ ಅದರ ವಿಚಾರ. ನಾವು ಅದೇವಿಯಲ್ಲ, ಅದೇವಿ ಅಂದರೆ ಈಗಿರುವ ಶರೀರೇಂದ್ರಿಯಾದಿಗಳ ರೂಪದಿಂದ ಅಲ್ಲಿದ್ದೇವೆಯೇ ಎಲ್ಲ. ನಾನು ಅಂತ ಹೇಳಿಕೊಳ್ಳುತ್ತೀವಲ್ಲ, ನಾನು ಅನ್ನೋ ರೂಪದಿಂದ ಅಲ್ಲಿ ಇದ್ದುಕೊಂಡಿದ್ದೇವೆಯೇ ಎಲ್ಲ. ಹಾಗಾದರೆ ಯಾವ ರೂಪದಿಂದಿದ್ದೇವೆ? ಹಾಗೆ ಅಂಥ ರೂಪ ಐತಿ, ಇಂಥ ರೂಪ ಐತಿ ಅಂತ ಇಂಥ ಮಾತು ಮತ್ತು ಮನಸ್ಸು ಹಾಯ್ದೇ ಇರುವ ರೂಪ ಐತಿ. ಆದ್ದರಿಂದಲೇ ನಮ್ಮ ಸ್ವರೂಪ ಅದನ್ನು ತಿಳಿಸುವುದಕ್ಕಾಗಿ ಶಾಸ್ತ್ರದಲ್ಲಿ ನಿರ್ವಿಕಲ್ಪ ರೂಪವಾಗಿದೆ, ನಿರ್ವಿಶೇಷ ರೂಪವಾಗಿದೆ, ನಿಷ್ಕ್ರಿಯ ರೂಪವಾಗಿದೆ ಅಂತ ಹೀಗೆ ಹೇಳ್ತಾ ಇದೆ. ಆದರೆ ಅದನ್ನು ಅಲ್ಲಿರುವ ಅನುಭವದಿಂದ ನೋಡುವಾಗ ಅಲ್ಲಿ ಆದ ಅನುಭವದಿಂದಲೇ ಅದನ್ನು ನೋಡಬೇಕು. ಎಚ್ಚರಕ್ಕೆ ಬಂದ ನಂತರ ಹೇಗೆ ಅನಿಸ್ತೈತಿ ಹಾಗೆ ನೋಡಬಾರ್ದು. ಎಚ್ಚರಕ್ಕೆ ಬಂದ ನಂತರ ಹೇಗೆ ನೋಡೋದಕ್ಕೆ ಹೋಗ್ತಾನೆ ನೋಡು, ಅದು ಇಲ್ಲದೆಲ್ಲ ಕೂಡಿಸಿ ಹೇಳೋದು ಅದು ಸರಿಯಲ್ಲ. ನಿದ್ರೆಯ ಅನುಭವದಿಂದ ಅದನ್ನು ನೋಡಿದರೆ ಅದು ಅವಸ್ಥೆಯಲ್ಲ, ನಮ್ಮ ಆತ್ಮಸ್ವರೂಪವೇ ಇದೆ. ನಮ್ಮ ಆತ್ಮನು ನಾನು ಅನ್ನುವ ರೂಪದಿಂದ ಅಲ್ಲಿ ಇರುವುದಿಲ್ಲ. ಮತ್ತು ಯಾವ ರೂಪದಿಂದಿರುತ್ತಾನೆ? ಈಗ ನಾವು ಯಾವ ರೂಪವನ್ನು ಕಲ್ಪಿಸ್ತೇವೆ ನೋಡ, ಆ ಯಾವ ರೂಪವೂ ಅದಲ್ಲ. ಅಲ್ಲಿ ಅಂಥ ರೂಪ ಇಂಥ ರೂಪ ಹಾಗೈತಿ ಹೀಗೈತಿ ಅಂತ ಮಾತು ನಡೆಯುವುದಿಲ್ಲ, ಮನಸ್ಸು ನಡೆಯುವುದಿಲ್ಲ. ಅಂಥ ರೂಪದಿಂದ ಇದ್ದುಕೊಂಡಿದೆ. ನಿದ್ರೆಯನ್ನು ಕುರಿತು ನಾವೀಗ ಆಲೋಚಿಸುವ ಮತ್ತೊಬ್ಬರಿಗೆ ಹೇಳುವುದಕ್ಕೂ ಶಕ್ಯವಾಗಿರುತ್ತೆ. ನಿದ್ರೆಯಲ್ಲಿ ನಾನು ಇದ್ದರೆ ನಾನು ಎಂದೇಕೆ ಅರಿವಾಗುವುದಿಲ್ಲ ಎಂದು ಯಾರೂ ಶಂಕಿಸುವ ಹಾಗಿಲ್ಲ. ಏಕೆಂದರೆ ನಿದ್ರೆಯಲ್ಲಿ ನಾನು ಎಂಬ ರೂಪದಲ್ಲಿ ನಾನಿರುವುದಿಲ್ಲ. ನಾನು ಎಂಬ ಭಾವವು ನೀನು ಅವನು ಮತ್ತೊಬ್ಬನು ಎಂಬ ಭಾವದ ಅಪೇಕ್ಷೆಯುಳ್ಳದ್ದು. ನಿದ್ರೆಯಲ್ಲಿ ಮತ್ತು ನಾನು ನಿದ್ರೆಯಲ್ಲಿ ಅದೇನಿ ಅಂತ ನಮಗೆ ಗೊತ್ತಾಗಬೇಕೋ ಇಲ್ಲವೋ ಅಂತ ಕೆಲವರು ಹೀಗೆ ಕೇಳ್ತಾ ಇದ್ದಾರೆ. ಆ ನಿದ್ರೆಯಲ್ಲಿ ನಾನು ಅನ್ನುವ ರೂಪದಿಂದ ಇರುವುದಿಲ್ಲ. ನಾನು ಅನ್ನುವ ರೂಪವಿದೆಯಲ್ಲ, ಅದು ಇದ್ರೆ ವಿಶೇಷ ರೂಪವಾದ ವ್ಯವಹಾರದಿಂದ ಕೂಡಿರ್ತೈತಿ. ನಾನು ಅಂತ ಅನ್ನೋದು ಇತ್ತು ಅಂದರೆ ಗೊತ್ತಾಗ್ಬಿಡ್ತಿತ್ತು ನಿದ್ರೆಯಲ್ಲಿ ನಾನು ಅನ್ನೋದು ಐತಿ ಅಂತ. ಆದರೆ ಅಲ್ಲಿ ನಾನು ಅನ್ನುವ ರೂಪ ಇರುವುದಿಲ್ಲ. ಆ ನಾನು ಅನ್ನುವ ರೂಪ ಇಲ್ಲದರಿಂದಲೇ ಅಲ್ಲಿ ಯಾವ ಮಿಸುಗೂ ಇರುವುದಿಲ್ಲ. ಹೇಗಿರ್ತತಿ ಅಂದ್ರೆ ಗಪ್ಪು ಗಡದು ಅಂತ ಹೇಳ್ತಾ ಇದ್ದಾರೆ ಜನರು. ಗಪ್ಪು ಗಡದ ಮಲಗಿದ್ನೆ ಅಂತಂದ್ರೆ ನಾನನ್ನೋ ರೂಪವಿಲ್ಲ, ವ್ಯವಹಾರವಿಲ್ಲ, ಇಂಥದ್ದು ಯಾವುದೂ ಇಲ್ಲದೆ ಇರುವ ಸ್ವರೂಪ. ಈ ನಾನು ಅನ್ನೋದು ಎಲ್ಲಿರ್ತೈತೋ ಅಲ್ಲಿ ನೀನು ಅವನು ಅದು ಇದು ಈ ಸಾಪೇಕ್ಷ ರೂಪದಿಂದ ಇರ್ತೈತಿ. ನಿದ್ರೆಯಲ್ಲಿ ನಾನು ಅನ್ನೋ ರೂಪಿತ್ತು ಅಂದ್ರೆ ನೀನು ಅವನು ಅದು ಇದು ಅಂತ ಇರ್ತಿತ್ತು. ಹಾಗೆ ಇಲ್ಲ. ಆದ್ದರಿಂದಲೇ ನಾನು ಅನ್ನೋ ರೂಪ ಅಲ್ಲಿರುವುದು. ಎಚ್ಚರದಲ್ಲಿ ನಾನು ಅಂತ ಐತಿ. ನಾನನ್ನುವ ರೂಪ ಇರುವುದರಿಂದಲೇ ನೀನು ಅವನು ಅದು ಇದು ಅಂತ ಈ ವ್ಯವಹಾರ. ಕನಸಿನಲ್ಲಿಯೂ ನಾನು ಅಂತ ಇರ್ತೈತಿ, ಅದರಲ್ಲಿಯೂ ನೀನು ಅವನು ಅದು ಇದು ಅಂತ ಇರ್ತೈತಿ. ನಾನು ಅನ್ನೋದು ಎಲ್ಲಿರುತ್ತಿದೆಯೋ ಅಲ್ಲಿ ವಿಶೇಷ ವ್ಯವಹಾರ ನಡೀತೈತಿ. ನಾನು ಅನ್ನೋದು ಎಲ್ಲಿರ್ತೈತೋ ವಿಶೇಷ ವ್ಯವಹಾರ ನಡೀತೈತಿ. ಅಂದರೆ ನಾನು ಅದೇನಿ ಅಂತ ಅನಿಸ್ತೈತಿ.
ಅದಕ್ಕೆ ವಿಶೇಷವಾದ ಜ್ಞಾನ ಆಗ್ತಾ ಇರ್ತೈತಿ. ಯಾಕೆ ಅದಕ್ಕೆ ವಿಶೇಷವಾದ ವ್ಯವಹಾರ ಇರ್ತೈತಿ ಅಂದರೆ, ನಾನು ಅನ್ನೋದು ಇರಬೇಕಾದ್ರೆ ಉಪಾಧಿ ಇದ್ದಾಗಿರ್ತೈತಿ. ಉಪಾಧಿ, ಅಂತಃಕರಣದ ಉಪಾಧಿ ಇದ್ರೆ ಆ ನಾನನ್ನೋದು ಇರಾಕ್ಬಾರ್ದು. ಅಂತಃಕರಣದ ಉಪಾಧಿ ಬಿಟ್ಟು ಅಂದ್ರೆ ಆ ನಾನು ಅನ್ನೋದಕ್ಕೆ ಇರಾಕ್ ಬರುವುದು. ಆದ್ದರಿಂದಲೇ ನಿದ್ರೆಯಲ್ಲಿ ಅಂತಃಕರಣವೆಂಬ ಉಪಾಧಿಯು ಇರುವುದಿಲ್ಲವಾದ್ದರಿಂದ ಅಲ್ಲಿ ನಾನು ಅನ್ನೋದು ಇರುವುದು. ಅದಕ್ಕನ ಅಲ್ಲಿ ವಿಶೇಷ ವ್ಯವಹಾರ ಮಾಡುವುದಕ್ಕೆ ಬರುವುದು. ನಿದ್ರೆಯಲ್ಲಿ ನಾನು, ನೀನು, ಅವನು ಎಂಬುದೇ ಮುಂತಾದ ವಿಭಾಗಗಳು ಭೇದಗಳು ಇರುವುದಕ್ಕೆ ಅವಕಾಶವೇ ಇರುವುದಿಲ್ಲ. ನಿದ್ರೆಯಲ್ಲಿ ನಾನು ಅನ್ನೋದು, ನೀನು ಅನ್ನೋದು, ಅವನು ಅನ್ನೋದು ಇಂಥ ಭೇದ ಇರಬೇಕಾದರೆ ಉಪಾಧಿ ಇರಬೇಕು. ಯಾವ ಉಪಾಧಿಯು ಅಲ್ಲಿ ಇರುವುದಕ್ಕೆ ಅವಕಾಶವಿದೆ. ಈಗ ಹೇಳುವಾಗ ಅನುಭವದಲ್ಲಿ ಹಾಗಿದೆಯೇ ಹಾಗೆ ನೋಡಿಕೊಂಡು ನಾವು ನಿರ್ಣಯ ಮಾಡಿಕೊಳ್ಳಬೇಕು. ಹಾಗೆ ನಿರ್ಣಯ ಮಾಡಿಕೊಂಡ್ರೆ ಏನಾಗುತ್ತಿದೆ ಅಂದರೆ, ನಮ್ಮ ಸ್ವರೂಪ ಹೇಗೈತ್ ನೋಡು ಹಾಗೆ ನಾವು ಇರ್ತೇವೆ. ಅದು ಗೊತ್ತಾಯ್ತು ಅಂದರೆ ನಿದ್ರೆ ಅಲ್ಲ ಅಂತ ಆಗಿಬಿಡ್ತದೆ. ನಿದ್ರೆ ಅಲ್ಲ ಅಂತ ಯಾವಾಗಾಯ್ತು, ಎಚ್ಚರ ಕನಸು ಅಲ್ಲ ಅಂತ. ಈಗ ಮತ್ತೆ ಇಲ್ಲಿ ತಿಳಿಯುವಾಗ ಸರಿಯಾಗಿ ಅನುಭವಕ್ಕನುಸರಿಸಿ ತಿಳಿಲಿಲ್ಲ, ಭಾವನೆ ಮಾಡಿಕೊಂಡ ಅಂದ್ರೆ ಈಗ ಹೇಳುವ ಬಲದಿಂದ ನಿದ್ರೆ ಬರೀ ಇರವಂತ ಹೇಳ್ಯಾರ, ಬರೀ ಆತ್ಮ ಅಂತ ಹೇಳ್ಯಾರ ಅಂತ ಇಷ್ಟ ಇಟ್ಕೊಂಡ್ರೆ ಎಚ್ಚರ ಕನಸು ಹಾಗೆ ಉಳ್ಕೊಂಡು ಬಿಡ್ತಾವೆ. ಎಚ್ಚರ ಕನಸು ಉಳ್ಕೊಂಡ್ರೆ ಇವನು ಅನುಭವ ಮಾಡಿಕೊಂಡಿಲ್ಲ, ಭಾವನೆ ಮಾಡಿಕೊಂಡಾನ ಅಂತ ತೋರಿಸ್ತಾನೆ. ಭಾವನೆ ಮಾಡಿಕೊಂಡ್ರೆ ನಿದ್ರೆ ಆಗದೆ ಬಿಡುವುದಿಲ್ಲ. ಯಾಕೆ? ಎಚ್ಚರ ಕನಸು ಇರುವಾಗ ನಿದ್ರೆಯೇ ಎಚ್ಚರ ಯಾರಿಗಾಗುತ್ತೆ? ಯಾವನು ನಿದ್ರೆ ಮಾಡ್ತಾನೆ ಅವನಿಗೆ ಎಚ್ಚರ ಹೀಗಿಟ್ಟುಕೊಂಡಿದೆ. ಆದ್ದರಿಂದಲೇ ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡ್ಕೋಬೇಕು ಅಂತ ಹೇಳಿರು. ಅದು ಸರಿಯಾಗಿ ಈಗ ಮಂದಿದಲ್ಲ ನಿದ್ರೆ, ಅವರವರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಇದ್ದುಕೊಂಡಿದೆ. ಅವರೇ ಅದನ್ನು ಸರಿಯಾಗಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಈಗ ಮಂದಿ ಕೇಳುವುದಕ್ಕೆ ಹೋನ್ನು ಅಂದರೆ ತಪ್ಪು ಹಾದಿಗೆ ಹೋಗ್ತೀವಿ ಅಂತ ಅರ್ಥ. ಯಾಕಂದ್ರೆ ಮಂದಿ ಕೇಳಿದಾಗ ಅವರೇನು ವಿಚಾರ ಮಾಡಿರುವುದಿಲ್ಲ. ನಿದ್ರೆಯಲ್ಲಿ ನಿಮಗೇನು ಅನಿಸ್ತೈತಿ ಅಂತ ಕೇಳ್ರಿ. ನಿದ್ರೆಯಲ್ಲಿ ಏನು ಅನಿಸ್ತೈತ್ರಿ? ಸತ್ತಂಗ ಬಿದ್ದಿರ್ತೀವಿ ಅಂತ ಹೇಳ್ತಾರೆ. ಸತ್ತಂಗ ಬಿದ್ದಿರ್ತೀವಿ ಅಂದ್ರೆ ವ್ಯವಹಾರವಿಲ್ಲ ಅಂತ ಅಷ್ಟು ಹೇಳ್ತಾರೆ. ಮತ್ತು ನಾವು ಇರ್ತೇವೋ ಇಲ್ವೋ ಅಂತ, ಏನಪ್ಪ ನಾವು ಸತ್ತಂಗ ಬಿದ್ದಿರ್ತೀವಿ, ಅದು ಏನು ನಮ್ಗೆ ಹೆಂಗೆ ಗೊತ್ತಾಗತ್ತೆ ರೀ? ಅದು ಈಗ ಬಂದ. ಅದಕ್ಕಾಗಿ ಅನುಭವದಿಂದ ನೋಡು. ಅವು ಏನಾಗುತ್ತೆ ಅಂದರೆ, ನಿದ್ರೆ ಅನುಭವದಿಂದ ನಿದ್ರೆಯನ್ನು ನೋಡುವುದಕ್ಕೆ ಬಂತು ಅಂದರೆ ಆವಾಗ ಆ ಅನುಭವ ರೂಪ ಇತ್ತು ನೋಡು, ಅದೇ ತಾನಾಗ್ತಾನ ಇವನು. ಅದೇ ಇವನಾಗುವುದರಿಂದ ಎಚ್ಚರ ಕನಸು ಅವು ಈ ನಿದ್ರೆನ ಎಳ್ಕೊಂಡು ತಮ್ಮ ರೂಪವನ್ನು ಬಿಟ್ಟು ಬಿಡುತ್ತಾರೆ. ಎಚ್ಚರ ಅಲ್ಲ, ಕನಸ. ನಿದ್ರೆ ಮತ್ತೇನು ಅಂದರೆ ಆತ್ಮನೇ ತತ್ವ ತಿಳಿಸೋದಕ್ಕೆ ಬಂದೈತಲ್ಲ, ಆ ಆತ್ಮನೇ ಅಂತ ನಿರ್ಣಯ ಬೇಕಾಗಿದೆ. ಅದನ್ನೇ ಹೇಳಿದಂತೆ ಆಯ್ತು. ಹೀಗಿದ್ದುಕೊಂಡು ಅರ್ಧಮರ್ಧ ನೋಡ್ಕೋಬಾರ್ದು. ಅವು ಈಗ ವಿಚಾರ ಮಾಡುವಾಗ ನಿದ್ರೆ ಮಾಡ್ತೀವ ನಾವು. ವಿಚಾರ ಮಾಡುವುದೆಲ್ಲಿ? ಎಚ್ಚರದಲ್ಲಿ. ನಿದ್ರೆ ಹತ್ತಿರತಕ್ಕಲ್ಲ, ಅವಾಗ ವಿಚಾರ ಮಾಡಕ್ ಬರ್ತೈತೆ ಎಲ್ಲ. ಹಾಗಾದ್ರೆ ವಿಚಾರ ಮಾಡುವುದು ಈ ಎಚ್ಚರದಲ್ಲಿ. ಈ ಎಚ್ಚರದಲ್ಲಿ ನಿದ್ರೆ ಅನುಭವ ಹೇಗೈತಿ ನೋಡು, ಅದನ್ನ ಇಲ್ಲಿ ತಂದುಕೊಂಡು ನೋಡ್ತದೆ. ಹಾಗೆ ತಂದುಕೊಂಡು ನೋಡುವುದಕ್ಕೆ ಯಾರಿಗೆ ಬಂತೋ ಅವನು ತಾತ್ವಿಕ ರೂಪವಾಗಿ ನಿಲ್ತಾನೆ. ಮತ್ತು ಅದನ್ನ ಸರಿಯಾಗಿ ನೋಡುವುದಕ್ಕೆ ಬರದೇ ಇದ್ರೆ ಬೆರಕಿತನ ಮಾಡ್ತೈತಿ. ಅದು ಬರೀ ಅಲ್ಲಿ ಏನಿರ್ತೈತ್ರಿ, ಬರೀ ಅಭಾವ ಇರ್ತೈತಿ ಅಂತ ಭಾವನೆ ಬರ್ತದೆ.
ಭಾವನೆ ಬಂತೋ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬರಲಿಲ್ಲ. ಇಲ್ಲಿ ಇರುವುದು ಈಗ ಕರಗಬೇಕು. ಯಾವುದು? ಈ ಸರಿಯಾಗಿ ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡುವುದಕ್ಕೆ ಬಂತು ಅಂದ್ರೆ ಈಗಿರುವ ಎಚ್ಚರವಿದೆಯಲ್ಲ, ಎಚ್ಚರ ಕರಗಿ ಹೋಗ್ತದೆ. ಇಲ್ಲಿರುವ ಈ ವಿಚಾರ ಮಾಡತಕ್ಕ ಬುದ್ಧಿ ಐತ್ ನೋಡು, ಪ್ರಮಾತೃತನ ಐತ್ ನೋಡು, ಇದು ಬಿಟ್ಕೊಂಡು ಬಿಡ್ತೈತಿ. ಪ್ರಮಾತೃತ್ವ ಕರಗತೈತಿ, ಬುದ್ಧಿ ಕರಗತೈತಿ, ಎಚ್ಚರ ಕರಗತೈತಿ. ಆವಾಗ ಆತ್ಮನಿಗಿಂತ ಬೇರೆಯಾಗಿ ಅವಸ್ಥೆಯಾಗಲಿ, ಜೀವತ್ವವಾಗಲಿ, ಪ್ರಪಂಚವಾಗಲಿ ಯಾವುದು ಇರುವುದಿಲ್ಲ ಅಂತ ಹೀಗೆ ನಿರ್ಣಯ ಬರ್ತದೆ. ಅದಕ್ಕನ ಅನುಭವದಿಂದ ನಿರ್ಣಯ ಮಾಡ್ಕೋಬೇಕು, ಅನುಭವದಿಂದ ನೋಡ್ಕೋಬೇಕು ಅಂತ ಹೇಳ್ತಾ ಇರೋದು. ಹಾಗೆ ಅನುಭವದಿಂದ ನೋಡ್ಕೋಬೇಕು ಅನ್ನುವಾಗ ಸರಿಯಾಗಿ ಅದು ಬರದೇ ಇದ್ರೆ ಇವನಿಗೆ ಏನಾಗುತ್ತೆ ಅಂದರೆ ಭಾವನೆ ಹಿಡ್ಕೊಂಡು ಬಿಡ್ತತಿ, ಇಲ್ಲದಿದ್ದರೆ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ. ಹೀಗಾಗಿ ಅದು ತಾನಾಗಿ ನಿಲ್ಲುವುದಕ್ಕೆ ಬರುವುದಿಲ್ಲ. ಹಾಗಾದರೆ ಹೀಗೆ ಮಾಡಿ ನೋಡಿಕೊಳ್ಳುವುದಕ್ಕೆ ಯಾವುದೋ ಕೊರತೆ ಐತಿ ಅಂತ ಜಿಜ್ಞಾಸುವಾಗಿರುವವನು ತನ್ನಲ್ಲಿ ನೋಡಿಕೊಂಡು ಆ ಕೊರತೆಯನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಏನು ಉಪಾಯವು ಬೇಕಾಗಿರುತ್ತದೆಯೋ ಅಂಥ ಉಪಾಯವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಹಾಗಿಲ್ಲದೆ ಇದ್ರೆ ಇವನಿಗೆ ಬರೇ ಕಲ್ಪನೆಯಲ್ಲಿಯೇ ನಿದ್ರೆ ಒಂದು ಹಿಡ್ಕೊಂತಾನ, ನಿದ್ರೆಯಲ್ಲಿ ಏನು ಇರಲಿಲ್ಲ ಅದನ್ನ ಬ್ರಹ್ಮ ಅಂತ ಹೇಳ್ಯಾರ ಅಂತ ಹಿಡ್ಕೊಂತಾನ, ಎಚ್ಚರ ಕನಸು ಅವು ಹೋಗುವುದಿಲ್ಲ, ಹಾಗೆ ಉಳ್ಕೊಂತವು. ಮತ್ತು ಶರೀರೇಂದ್ರಿಯಾದಿಗಳಲ್ಲಿ ನಿಂತುಕೊಂಡಿರ್ತಾನ. ಶರೀರೇಂದ್ರಿಯಾದಿಗಳಲ್ಲಿ ನಿಂತುಕೊಂಡಿರುವುದು ಎಚ್ಚರ ಕನಸು ನಿದ್ರೆ ಮೂರು ಅವಸ್ಥೆಗಳಲ್ಲೂ ನಾನು ಸಾಕ್ಷಿ ಎದ್ದೀನಿ ಅಂತ ಭಾವನೆ ಮಾಡ್ತಾ ಇದ್ದೀನಿ, ಹೊಂದುವುದಿಲ್ಲ. ಅದಕ್ಕಾಗಿ ಅನುಭವದಿಂದ ಅನುಭವವನ್ನು ನೋಡಿಕೊಂಡ್ರೆ, ನೋಡಿಕೊಳ್ಳುವುದಕ್ಕೆ ಬಂತು ಅಂದರೆ ಇದು ಸರ್ಕೊಂಡು ಬಿಡ್ತದೆ. ಯಾವುದು? ಈಗಿರುವ ಎಚ್ಚರ. ಈಗಿರುವ ಎಚ್ಚರವಲ್ಲದೆ ಪ್ರಮಾತೃತನವನ್ನು ಬಿಟ್ಟು, ಬುದ್ಧಿತನವನ್ನು ಬಿಟ್ಟು ತಾನು ನಿರ್ವಿಕಲ್ಪ ಸ್ವರೂಪವಾಗಿ ನಿಲ್ತಾನೆ. ಹಾಗೆ ಬಂತೋ ಇವನಿಗೆ ಆ ಆತ್ಮನನ್ನು ಕಂಡುಕೊಳ್ಳುವ ಯೋಗ್ಯತೆ ಬಂದೈತಿ ಅಂತ ಗೊತ್ತು. ಇಲ್ಲದಿದ್ದರೆ ಯೋಗ್ಯತೆ ಬಂದಿಲ್ಲ, ಯೋಗ್ಯತೆಯಲ್ಲಿ ಕೊರತೆ. ಆ ಯೋಗ್ಯತೆ ಬರುವುದಕ್ಕಾಗಿ ಏನು ಮಾಡಬೇಕೋ ಅದನ್ನು ಮಾಡ್ಕೋಬೇಕು. ಯೋಗ್ಯತೆ ಬರುವುದಕ್ಕಾಗಿ ಕೆಲವರಿಗೆ ಯಾವ್ಯಾವೋ ಸೇರಿಕೊಂಡಿರ್ತಾವಲ್ಲ ಅವನ್ನೆಲ್ಲ ಬಿಡಬೇಕಾಗುತ್ತಿದೆ, ಮಾಡಬೇಕಾಗುತ್ತಿದೆ. ಆದ್ದರಿಂದಲೇ ಶಾಸ್ತ್ರದಲ್ಲಿ ಸಾಧನಗಳ ಅವಶ್ಯಕತೆ ಎಷ್ಟೈತಿ ಅನ್ನೋದನ್ನು ಅದನ್ನೆಲ್ಲ ತೋರಿಸಿರ್ತದೆ. ನಾವು ಸುಲಭವಾಗಿ ಮೋಕ್ಷ ಹೊಂದಬೇಕು ಅಂತ ಕಣಿಕೆ ಹಾಕ್ತಾ ಇದ್ದೇವೆ. ಕಷ್ಟ ಆಗಬಾರ್ದು, ಸುಲಭವಾಗಿ ಮೋಕ್ಷ ಆಗಬೇಕು. ಮೋಕ್ಷ ಆಗ್ತೈತಿ. ಎಂಥ ಮೋಕ್ಷ ಆಗುತ್ತ? ಆತ್ಮನ ಒಂದು ಬಿಟ್ಟು ಉಳಿದದ್ದೆಲ್ಲ ಬರ್ತೈತಿ. ಅದು ಒಂದು. ಆತ್ಮನನ್ನು ಒಂದು ಬಿಟ್ಟು ಉಳಿದದ್ದು ಏನು ಬೇಕಾದ ಕೇಳ್ರಿ ಬರ್ತೈತಿ. ಯಾವುದೋ ಹುಡುಗ ಹೇಳ್ತಿದ್ನು, ಏನೋ ನಾನು ಹೇಳಿದ್ದೆಲ್ಲ ಬರ್ತೈತಿ, ನಿನಗೆ ಎಲ್ಲ ಬರ್ತೈತ್ರಿ, ಹೇಳ್ರಿ, ನೀವೇನು ಹೇಳ್ತೀರಿ ಅದು ಒಂದು ಬಿಟ್ಟು ಉಳಿದದ್ದೆಲ್ಲ ಬರ್ತೈತಿ. ಹಾಗೆ ಆತ್ಮನನ್ನು ಬಿಟ್ಟು ಉಳಿದದ್ದೆಲ್ಲ ಬರ್ತೈತಿ. ಏನು ಮಾಡಿ ಏನು ಪ್ರಯೋಜನ? ಹಾಗಾದರೆ ಏನೋ ಕೊರತೆ ಐತಿ ನಮ್ಮಲ್ಲಿ. ಏನೈತಿ? ಅದಕ್ಕನ ಮೊದಲಿನಿಂದಲೂ ಶುರುವಾಗುತ್ತೆ ನೋಡು. ಹುಡುಗ ಇವನು ಸರಿಯಾಗಿ ಅಕ್ಷರ ಕಲ್ತಿಲ್ಲ. ಈಗ ಏನೇನೋ ಅಕ್ಷರಗಳನ್ನು ಹೇಳಿದ್ರೆ ಶುದ್ಧ ಬರಹ ಅಂತ ಹೇಳಿದರೆ ಬರೆಯಕ್ಕೆ ಬರುವುದಿಲ್ಲ. ಮೊದಲಿಗೆ ಖರ್ಚಾಯ್ತು. 7ನೇ ಕ್ಲಾಸಿಗೆ ಬಂದಿದ್ದಾನೆ ಖರೆ, ಇವನಿಗೆ ಮಗ್ಗೆ ಕೇಳಿದರೆ ಮಗ್ಗೆ ಬರುವುದಿಲ್ಲ.
ಲೆಕ್ಕ ಹೇಳಿದರೆ ಲೆಕ್ಕ ಬರುವುದಿಲ್ಲ, ಶುದ್ಧ ಬರಹ ಹೇಳಿದರೆ ಶುದ್ಧ ಬರಹ ಬರುವುದು. ಯಾಕೆ ಬರುವುದಿಲ್ಲ? 1ನೇ ಕ್ಲಾಸಿನಿಂದ ಸರಿಯಾಗಿ ಏನು ಮಾಡಿಕೊಂಡು ಬರಬೇಕೋ ಅದನ್ನು ಮಾಡಿಲ್ಲ. ಅದಕ್ಕಾಗಿ ಕ್ಲಾಸ್ ಏನೋ 7, ಇವನಿಗೆ 7ನೇ ಕ್ಲಾಸಿನಲ್ಲಿ ಅದಾನ ಅಷ್ಟೇನೆ, ಇನ್ನು ಅವನು ಸಾಯೋ ತನಕ ಅಲ್ಲೇ ಇರುವುದು. ಹಾಗೆ ಇಲ್ಲಿ ತತ್ವವನ್ನು ತಿಳಿದುಕೊಳ್ಳುವ ಪ್ರಸಂಗದಲ್ಲಿ ಅನುಭವದಿಂದ ನೋಡ್ಕೋಬೇಕು ಅಂದರೆ ನೋಡ್ಕೋಬೇಕು ಅನುಭವದಿಂದ. ಹಾಗೆ ಅನುಭವದಿಂದ ನೋಡಿಕೊಳ್ಳುವ ಯೋಗ್ಯತೆಯನ್ನು ತಂದುಕೊಳ್ಳುವುದಕ್ಕಾಗಿ ಹಿಂದೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಮತ್ತು ಈಗಲೇ ಒಮ್ಮೆಗೆ ಅನುಭವದಿಂದ ನೋಡ್ಕೋಬೇಕು ಅಂದರೆ ಎಲ್ಲಿಂದ ಬರ್ತೈತಿ? ಆ ಅನುಭವದಿಂದ ನೋಡಿಕೊಳ್ಳುವಾಗ ಈ ಎಚ್ಚರ ಕರಗಬೇಕು, ಮನಸ್ಸು ಕರಗಬೇಕು. ಇದನ್ನೇ ಅಮನಸ್ಸಾಗುತ್ತಿದೆ, ತನ್ನ ಪ್ರಮಾತೃತನ ಬಿಡ್ತೈತಿ ಅಂತ ಶಾಸ್ತ್ರದಲ್ಲಿ ಬರೆದಿರ್ತಾರೆ. ಮುಂದೆ ಅರಿವಿನ ಪ್ರಸಂಗದಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. 135ನೇ ಪ್ರಸಂಗ ಬರ್ತೈತಿ. ಆದರೆ ಈಗ ನಮಗೆ ಬೇಕಾಗಿರುವುದು ಅನುಭವದಿಂದ ನೋಡಿಕೊಳ್ಳುವುದು ಬರಬೇಕಲ್ಲ. ಹಾಗೆ ಅನುಭವದಿಂದ ನೋಡಿಕೊಳ್ಳುವುದು ಬಂತು ಅಂದರೆ ನಿಜವಾಗಿಯೂ ನಮಗೆ ಅವಸ್ಥೆಗಳಲ್ಲ, ಪ್ರತಿಯೊಬ್ಬರೂ ಆತ್ಮಸ್ವರೂಪರೇ. ಯಾವನು ನೋಡಿಕೊಂಡಿದ್ದಾನೆಯೋ ಅವನ ದೃಷ್ಟಿಯಲ್ಲಿ ಅವನೇ ಎಲ್ಲರಿಗೂ ಆತ್ಮ, ಎಲ್ಲರ ಆತ್ಮನೇ ಅವನು. ಹೀಗೆ ಅವನಿಗೆ ಗೊತ್ತಾಗಿರ್ತದೆ. ನೋಡಿಕೊಳ್ಳುವುದಕ್ಕೆ ಬಂತು, ಬರದೇ ಇದ್ದರೆ ಏನು ಮಾಡುತ್ತೆ ಅಂದರೆ ಅದನ್ನು ತರಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನಲ್ಲ, ಅನುಭವನ ತರಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನಲ್ಲ, ಮಾಡುವಾಗ ಅದು ಬರುವುದಿಲ್ಲ. ಮನಸ್ಸು ಭಾವನೆ ಮಾಡಿಕೊಳ್ಳುತ್ತೆ, ಮನಸ್ಸು ನಡಕ ಭಾವನೆ ಮಾಡಿಕೊಳ್ಳುತ್ತೆ, ಅದು ಬಿಟ್ಕೊಳ್ಳುವುದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಕಳವಳ ತಯಾರಾಗುತ್ತೆ. ಅಯ್ಯೋ ಹಾಳಾದ ಮನಸ್ಸು, ಇದು ಯಾಕೋ ಬಿಟ್ಕೋವಲ್ತು. ಅದು ಬಿಟ್ಟುಕೊಳ್ಳುವುದಕ್ಕೆ ಏನು ಮಾಡಬೇಕಾಗಿತ್ತೋ ಮೊದಲು ಅದನ್ನು ಮಾಡಿಕೊಂಡು ಬಂದಿದ್ದೀರಾ? ಆ ಹುಡುಗನಿಗೆ ಲೆಕ್ಕ ಹೇಳಿದರೆ ಬಿಡಿಸುವುದಕ್ಕೆ ಬರುತ್ತಿದೆಯೇ? ಯಾಕೆ ಬರುವುದಿಲ್ಲ? ಮೊದಲಿಗೆ ಅವನು ಸರಿಯಾಗಿ ಸಂಖ್ಯೆ ಹಚ್ಚುವುದು ಏನೇನು ಮಾಡಬೇಕು ಅದನ್ನು ಮಾಡಿಕೊಂಡು ಬಂದಿದ್ದಾನೆಯೇ? ಇಲ್ಲ. ಮತ್ತು ಈಗ ಒಮ್ಮೆಗೆ ಲೆಕ್ಕ ಬಿಡಿಸಬೇಕು ಅಂದರೆ ಎಲ್ಲಿಂದ ಬರುವುದು? ಹಾಗೆ ನಾವು ಏನು ಮಾಡಿಕೊಂಡು ಬರಬೇಕೋ ಅದನ್ನು ಮಾಡಿಲ್ಲ. ಅದಕ್ಕನ ಶಾಸ್ತ್ರದಲ್ಲಿ ಏನೇನು ದೋಷ ಇರ್ತೈತೋ ಆ ದೋಷದ ನಿವೃತ್ತಿಗಾಗಿ ಯಜ್ಞ ಮಾಡೋದು, ದಾನ ಮಾಡೋದು, ತಪಸ್ಸು ಮಾಡೋದು, ಜಪ ಮಾಡೋದು, ಉಪಾಸನೆ ಮಾಡೋದು, ಇವುಗಳನ್ನೆಲ್ಲ ಹೇಳಿರ್ತಾರೆ. ಅದು ಏನು ಕಲ್ಪನೆ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡು ಬಂದೇವಳ್ರಿ. ನಾವು ಮಾಡಿಕೊಂಡು ಬಂದದ್ದಕ್ಕೆ ಗುರುತು ಈಗ ಅನುಭವದಲ್ಲಿ ನಿಂತು ನೋಡಿಕೊಳ್ಳುವುದಕ್ಕೆ ಬಂತು ಅಂದರೆ ನೀವು ಮಾಡಿಕೊಂಡು ಬಂದದ್ದು ನಿಜ. ಮತ್ತೀಗ ಅನುಭವದಲ್ಲಿ ನಿಂತು ನೋಡಿಕೊಳ್ಳುವುದಕ್ಕೆ ಬರುವಲ್ದು ಅಂದರೆ ಹಿಂದೆ ಮಾಡಿದ್ದಕ್ಕೆ ಗುರುತೇನು? ಹಂಗಾರ ಮಾಡಿಲ್ಲ. ಮತ್ತು ಈಗಾದರೂ ಮಾಡೋದಕ್ಕೆ ತಯಾರಿದ್ದೀರಾ? ಈಗ ಅವಲ್ಲಿ ಆಗತ್ತೆ. ಮತ್ತು ಹಾಗಾದರೆ ಮೋಕ್ಷ ಎಲ್ಲಿಂದ ಬರ್ತೈತಿ? ಬರೋದು. ಇನ್ನು ಕೆಲವರು ಇದಕ್ಕೆ ಏನು ಹೇಳಿಕೊಳ್ತಾ ಇದ್ದಾರೆ ಅಲ್ರಿ, ನೀವೇನೋ ಸನ್ಯಾಸಿಗಳು, ನೀವು ಅದನ್ನೇ ಮಾಡೋದಕ್ಕೆ ಅನುಕೂಲ ಐತಿ, ನಾವು ಗೃಹಸ್ಥರು, ನಮ್ಗೆ ಹೆಂಗೆ ಬರ್ತೈತಿ? ಮೋಕ್ಷ ಅಂತ ಏನೈತಿ ನೋಡು, ಆತ್ಮಜ್ಞಾನ ಏನೈತಿ ನೋಡು, ಅದು ಸನ್ಯಾಸಿ, ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚಾರಿ ಇದನ್ನು ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ. ಯಾವನಿಗೆ ಸರಿಯಾಗಿ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬಂತೋ, ಸಂಪೂರ್ಣ ಉಪಾಧಿಯನ್ನು ಬಿಡಿಸಿಕೊಳ್ಳುವ ಯೋಗ್ಯತೆಯು ಬಂತೋ, ಅವನು ಸನ್ಯಾಸಿ ಇರಲಿ, ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಬ್ರಹ್ಮಚಾರಿ ಸಾಧ್ಯ. ಮತ್ತು ಅವನಿಗೆ ಉಪಾಧಿ ಬಿಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಅಂದರೆ ಸನ್ಯಾಸಿ ಆಗಿದ್ದರೂ ಕೇಳುವುದಿಲ್ಲ, ಯಾವನಾಗಿದ್ದರೂ ಕೇಳುವುದಿಲ್ಲ. ಯಾಕಂದರೆ ಅದರ ನಿಯಮ ಸನ್ಯಾಸಿ ಗೃಹಸ್ಥ ಅಂತ ಹೀಗಿಟ್ಟುಕೊಂಡಿಲ್ಲ. ಅದರ ನಿಯಮ ಏನೈತಿ ಅಂದರೆ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಳ್ಳುವುದಕ್ಕೆ ಬಂತ ತಿಳಿತೈತಿ. ಹೀಗೈತಿ ಅದರಲ್ಲಿ ಯಾರು ಬೇಕಾದರೂ ಬಿಡಿಸುವ. ಅಯ್ಯೋ ನಮಗಾಗೋದಿಲ್ಲ ಅಂದ್ರೆ ಬಿಡ್ರಿ, ಯಾವಾಗ ಬಿಡಿಸ್ಕೊಳ್ಳಕ್ಕೆ ಬರ್ತೈತಿ ಯಾವಾಗ. ಅಲ್ಲಿ ತನಕ ಹೋಗ್ತಾ ಇರೋದೇ ಜನ್ಮ ಮರಣ ಚಕ್ರದಲ್ಲಿ.
ಇನ್ನು ಕೆಲವರು ಅಲ್ರಿ ಆ ಬ್ರಹ್ಮದೇವ ನಮ್ಮನ್ನ ಹುಟ್ಟಿಸಿ ಒಮ್ಮೆರ ಸಾಕಾಗುತ್ತ ಇಲ್ವೋ ಅಂತ. ಅವನಿಗೆ ಸಾಕು ಅಂತ ಲೆಕ್ಕವಿಲ್ಲ ಇದರಲ್ಲಿ. ನೀವು ನಿಮ್ಮ ಸ್ವರೂಪವನ್ನು ತಿಳಿದಾಗ ನಿಮಗೆ ಲಾಭ. ಬ್ರಹ್ಮದೇವನಿಗೆ ಹುಟ್ಟಿಸಿ ಸಾಕಾಗಿದ್ರೆ ಅವನು ಸತ್ತು ಹೋದ್ರೆ ಇನ್ನೊಬ್ಬ ಬ್ರಹ್ಮದೇವ ಬರ್ತಾನೆ. ಹೀಗಿದ್ದುಕೊಂಡು ಆದ್ದರಿಂದಲೇ ನಮ್ಮ ನಿಜವನ್ನು ನಾವೇ ತಿಳ್ಕೊಂಡಾಗಲೇ ಲಾಭ. ಇನ್ನೊಬ್ಬರು ತಿಳ್ಕೊಂಡ್ರೆ ಅದರ ಉಪಯೋಗವಿಲ್ಲ. ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ವಿಷಯ ಆಯಿತು. ನಾನು ತಿಳ್ಕೊಂಡ್ರೆ ನನಗಾಯ್ತು, ನಮ್ಮ ಅಪ್ಪ ತಿಳ್ಕೊಂಡ್ರೆ ಅವನಿಗೆ ಆಯ್ತು, ನಮ್ಮ ಅಕ್ಕ ತಿಳ್ಕೊಂಡ್ರೆ ಆಕೆಗೆ ಆಯ್ತು, ನಮ್ಮ ಮಾವು ತಿಳ್ಕೊಂಡ್ರೆ ಅವನಿಗೆ ಆಯ್ತು, ನಮ್ಮ ಮಾವು ತಿಳ್ಕೊಂಡನ ನಮ್ಮ ಅಪ್ಪ ತಿಳ್ಕೊಂಡ ನನಗೆ ಬರುವುದಿಲ್ಲ. ಯಾಕೆ ಅಂದರೆ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿರುವವನು ನಾನು ಅನ್ನುವ ಅಭಿಮಾನವು ಯಾರಲ್ಲಿ ಇದ್ದುಕೊಂಡಿದೆಯೋ ಅವರೇ ತಿಳ್ಕೊಂಡು ಅವರಿಗೆ ಅದು ಬಿಡುತ್ತೆ. ಉಳಿಕೆದವರು ತಿಳ್ಕೊಂಡು ಅವ್ರ ಹತ್ತಿರ ಇದ್ರ ಅವ್ರಿಗೆ ಉಣಿಸ್ತಾ ಇದ್ರ ಅವ್ರನ್ನ ಜೋಪಾನ ಮಾಡ್ತಿದ್ರ ಬರುವುದಿಲ್ಲ. ಆಗ ತಾನೇ ತಿಳ್ಕೋಬೇಕು ಹಾಗಿದ್ದುಕೊಂಡು. ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ವಿಷಯ ಯಾರು ಮಾಡಿಕೊಳ್ತಾ ಇದ್ದಾರೆಯೋ ಅವರಿಗೆ ಲಾಭ, ಯಾರು ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ಜನ್ಮ ಮರಣ ಚಕ್ರ ಇದ್ದೇ ಇರ್ತದೆ. ಹೀಗಿದೆ. ಆದ್ದರಿಂದಲೇ ಪ್ರತಿಯೊಬ್ಬರೂ ತಾವೇ ಪ್ರಯತ್ನ ಪಟ್ಟು ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ ಎಲ್ಲರಿಗೂ ಆ ಸಾಧನಗಳ ಅವಶ್ಯಕತೆ ಇದೆ. ಕೆಲವರು ಏನು ಮಾಡ್ತಾರೆ, ನಮ್ಮ ಯಜಮಾನರು ಪೂಜೆ ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿವಿ ಪೂಜೆ ಮಾಡೋದು. ಪೂಜೆ ಮಾಡೋದು ಅವರಿಗೆ ಬಿಟ್ಟರೆ ಅವರಿಗೆ ಆಯ್ತು. ನಿಮಗೆ ಅದೇನು ಬರುವುದಿಲ್ಲ. ಅಂತಃಕರಣದ ಮೇಲೆ ಸಂಸ್ಕಾರ ಯಾರಿಗಾಗತ್ತೋ ನೋಡಿ ಅವರಿಗೆ ಲಾಭ ಐತೆ. ಯಾರಿಗೆ ಸಂಸ್ಕಾರ ಬರುವುದಿಲ್ವೋ ಅವರಿಗಿಲ್ಲ ಅದರ ಉಪಯೋಗ. ಈಗ ತಾನೇ ತೋರ್ತೈತಿ. ಏನು ಅಂದರೆ ಅನುಭವದಿಂದ ನೋಡಿ, ನಿದ್ರೆ ಅಂದ್ರೆ ಏನು ಯಾರಿಗೂ ಹೊಸದಲ್ಲ. ಪ್ರತಿಯೊಬ್ಬರೂ ಪ್ರತಿ ದಿವಸ ಪರಮಾತ್ಮನು ಅನುಗ್ರಹ ಮಾಡುತ್ತಲೇ ಇದ್ದಾನೆ. ನೋಡಿಕೋ ನನ್ನ ನಿಜ ಸ್ವರೂಪವನ್ನು ಅಂತ ನಮಗೆ ಉಪಾಧಿ ಬಿಡಿಸಕ್ಕೆ ಬರುವುದಿಲ್ಲ. ಅವನಾಗಲೇನೆ ಉಪಾಧಿ ಬಿಡಿಸ್ತಾನೆ. ಉಪಾಧಿ ಬಿಡಿಸಿದ್ದನ್ನು ಇರುವಂತೆ ನೋಡಿಕೊಳ್ಳುವುದಕ್ಕೆ ನಮಗೆ ತಯಾರತ್ವಿಲ್ಲ. ಏನು ಮಾಡೋದು? ನಾವು ಉಪಾಧಿ ಬಿಡಿಸಿಕೊಳ್ಳುವುದು ಅಂದರೆ ಎಲ್ಲಿ ಬರ್ತದೆ? ಬರುವುದು ಅವನು ಬಿಡಿಸಿದ್ದಾನಲ್ಲ, ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಬರುವುದು ನಮಗೆ. ಅವು ತಂದೆ ಎಲ್ಲ ಸಜ್ಜು ಮಾಡಿಟ್ಟಿದ್ದಾನೆ. ಬಂಗಾರ, ಬೆಳ್ಳಿ, ದುಡ್ಡು, ಹೊಲ, ಮನಿ ಎಲ್ಲ ಸಂಗ್ರಹ ಮಾಡಿಟ್ಟಿದ್ದಾನೆ. ಇದ್ದದ್ದನ್ನು ಕಾಪಾಡಿಕೊಂಡು ಹೋಗಪ್ಪ ಅಂತ ಹೇಳಿ ಸತ್ತಿದ್ದಾನೆ. ಇವನಿಗೆ ಇದ್ದದ್ದನ್ನು ಕಾಪಾಡಿಕೊಂಡು ಹೋಗುವುದಕ್ಕೆ ಗೊತ್ತಾಗದನ ಕುಡದ ತಿಂದ ನಡಿ ಭಿಕ್ಷಾ ಪಾತ್ರೆ ಹಿಡದು. ಹೀಗಾಗಿ ಪರಮಾತ್ಮನು ನಮಗೆ ಎಲ್ಲ ಸೌಕರ್ಯವನ್ನು ತೋರಿಸಿಬಿಟ್ಟಿದ್ದಾನೆ. ನೋಡಪ್ಪ ನನ್ನ ಸ್ವರೂಪ ಹೇಗೈತಿ ಅಂದ್ರೆ ಉಪಾಧಿ ಬಿಡಿಸಿ ನೋಡು, ಅದು ನೋಡ್ಕೊಳ್ಳೋದಕ್ಕೆ ಬರಬೇಕಲ್ಲ. ಉಪಾಧಿಯನ್ನು ಬಿಡಿಸ್ಯಾನ. ಉಪಾಧಿ ಬಿಡಿಸಿದ್ದು ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಮಗೆ ಬಂತು. ಈಗಿರುವ ಎಚ್ಚರವು ತನ್ನ ಎಚ್ಚರತನವನ್ನು ಬಿಟ್ಟು, ಪ್ರಮಾತೃತನವನ್ನು ಬಿಟ್ಟು, ಬುದ್ಧಿತನವನ್ನು ಬಿಟ್ಟು ಆ ಸ್ವರೂಪವಾಗಿ ನಿಲ್ಲ. ಇದನ್ನೇ ಶಾಸ್ತ್ರದಲ್ಲಿ ಬೇರೊಂದು ಮಾತಿನಲ್ಲಿ ಮನಸ್ಸು ಅಮನಸ್ಸಾಗಬೇಕು ಅಂತ ಹೇಳುತ್ತೆ. ಮನಸ್ಸು ಅಮನಸ್ಸಾಗುವುದು ಅಂದರೆ ಅವಾಗ ತನ್ನ ರೂಪವನ್ನು ಬಿಟ್ಟು ಅಂದರೆ ಆತ್ಮನಾಗಿ ನಿಂತಿರ್ತಾನೆ ಅಂತ ಅದರ ಅಭಿಪ್ರಾಯ. ಹೀಗೆ ಬರಬೇಕಾದ್ರೆ ಇವನು ಸರಿಯಾಗಿ ಏನು ಮಾಡಬೇಕು ಅದನ್ನು ಮಾಡ್ಕೋಬೇಕೋ ಇಲ್ವೋ? ಮಾಡಿಕೊಂಡಿಲ್ಲ. ಮಾಡಿಕೊಳ್ಳದ ಹಾಗೆ ಬರಬೇಕು ಅಂತ ಠಕ್ಕತನದಿಂದ ಯಾಗೋ ಮಾಡಿ ಇದನ್ನು ವಶ ಮಾಡ್ಕೋಬೇಕು ಅಂತ ಠಕ್ಕತನ ಮಾಡ್ಕೊಳ್ಳೋಕೆ ಹತ್ಯಾನ. ಮಂದಿಗೆ ಮೋಸ ಮಾಡ್ತಾ ಇದ್ದಾನಲ್ಲ, ಹಾಗಿದರಲ್ಲಿ ಏನೋ ಮೋಸ ಮಾಡಬೇಕು ಅಂತ ಹೊರಟಿದ್ದಾನೆ. ಅದು ಏನು ಮಾಡುತ್ತೆ ಅಂದ್ರೆ ಅವನ ಮೋಸ ಅವನಿಗೆ ಆಗತ್ತೆ. ಮೋಸ ಮಾಡುವುದಕ್ಕೆ ಹೊರಟಿದ್ದಾನಲ್ಲ ಅವನಿಗೆ ಮೋಸ ಆಗ್ತೈತಿ. ಏನೇನೂ ಮಾಡಿಕೊಂಡಿಲ್ಲ.
ಏನು ಯಜ್ಞ ಮಾಡಿಲ್ಲ, ದಾನ ಮಾಡಿಲ್ಲ, ಜಪ ಮಾಡಿಲ್ಲ, ತಪಸ್ಸು ಮಾಡಿಲ್ಲ, ಯಾವುದನ್ನು ಏನು ಮಾಡಿಲ್ಲ. ಮಾಡದಿದ್ರು ಸುಲಭದಲ್ಲಿ ಯಾಗೋ ಇದನ್ನು ಹೊಡ್ಕೋಬೇಕು ಅಂತ ಮಾಡ್ಕೊಂತಾನೆ. ಹೊಡ್ಕೋಬೇಕು ಅಂತ ಅಂದ್ರೆ ಹೊಡ್ಕೊಳ್ಳಕ್ ಬರ್ಬೇಕಲ್ಲ. ಏನೇನೈತಿ ಅಂದ್ರೆ ಇವನಿಗೆ ಎಚ್ಚರದ ಅವಸ್ಥೆ ಇದ್ದುಕೊಂಡಿದೆ, ಪ್ರಮಾತೃತನ ಹಿಡ್ಕೊಂಡೈತಿ, ಬುದ್ಧಿ ಇವನ ಮೇಲೆ ಆಳ್ತೈತಿ. ಬುದ್ಧಿ ಆಧೀನವಾಗಿದ್ದಾನೆ. ಆ ಬುದ್ಧಿ ಏನು ಹೇಳ್ತೈತಿ ನೋಡಿ ಅದರಂತೆ. ಯಾಕೆ ದಾನ ಮಾಡೋದು, ಯಾಕೆ ತಪಸ್ಸು ಮಾಡೋದು, ಸುಲಭವಾಗಿ ನೀನೇ ಬ್ರಹ್ಮ ಅಂತ ಹೇಳ್ತಾರೆ, ತಿಳ್ಕೊಂಡ್ರಾಯ್ತಪ್ಪ. ಸರಿ, ತಿಳ್ಕೊಂಡ್ರಾಯ್ತು, ತಿಳ್ಕೋಬೇಕಲ್ಲ, ತಿಳ್ಕೊಳ್ಳಕ್ ಬರ್ಬೇಕಲ್ಲ. ಆದ್ದರಿಂದಲೇ ಯಾರಿಗೆ ಯಾವ್ಯಾವುದರ ಕೊರತೆ ಐತೋ ಆ ಕೊರತೆಯ ನಿವೃತ್ತಿಗಾಗಿ ಶಾಸ್ತ್ರದಲ್ಲಿ ಸಾಧನೆಗಳನ್ನು ಹೇಳಿರುವುದು ಹುಡುಗಾಟಿಕೆಯಿಂದ ಅಲ್ಲ, ಇದರ ನಿಜವಾದ ಉಪಯೋಗವಾಗಲಿ ಎನ್ನುವುದಕ್ಕಾಗಿ ಹೇಳಿರ್ತೈತಿ. ನಾವು ಅದನ್ನು ಉಪಯೋಗಿಸಿಕೊಂಡು ನಮ್ಮ ಇಂದ್ರಿಯ ಕರಣಾದಿಗಳು ತಮ್ಮ ವ್ಯವಹಾರವನ್ನು ಬಿಡುವಂತೆ ನಾವು ತಯಾರಾದ್ವಿ ಅಂದರೆ ಈಗ ಅನುಭವದಿಂದ ನೋಡಿಕೊಳ್ಳುವಾಗ ಬಿಟ್ಟುಕೊಂಡು ಆವಾಗ ನಿರ್ವಿಕಲ್ಪ ಸ್ವರೂಪದಲ್ಲಿ ನಮಗೆ ನಿಲುಗಡೆ ಬರುತ್ತೆ. ನಮ್ಮ ನಿಜವಾದ ಆತ್ಮ ಅಥವಾ ಬ್ರಹ್ಮ ಎಲ್ಲರ ಆತ್ಮ ಅಂತ ಹೇಳ್ತಕ್ಕಲ್ಲ, ಅದಕ್ಕೆಲ್ಲ ಉತ್ತರ ಸಿಗುತ್ತಾ ಇದೆ. ಹೀಗೆ ನೋಡಿಕೊಳ್ಳಲಿ ಎನ್ನುವುದಕ್ಕಾಗಿ ಇಲ್ಲಿ ಹೇಳ್ತಾ ಇರೋದು. ಆದ್ದರಿಂದಲೇ ಇಲ್ಲಿ ನಿರೆಯಲ್ಲಿ ದೇಶ ಕಾಲ ಯಾವುದೂ ಇಲ್ಲದೆ ನಿರ್ವಿಕಲ್ಪ ಸ್ವರೂಪವೇ ಇದ್ದುಕೊಂಡಿರ್ತೈತಿ. ಈಗ ವಿಚಾರ ಮಾಡಿ ನೋಡಿಕೊಳ್ಳುವಾಗ ನಿದ್ರೆ ಮಾಡ್ತಾ ಇರುವುದಿಲ್ಲ, ನೆನಪಿರಲಿ. ಈಗ ನಿದ್ರೆ ಮಾಡ್ತಾ ಇದ್ದಾನೆ. ಎಚ್ಚರದ ಅವಸ್ಥೆಯಲ್ಲಿದ್ದುಕೊಂಡು ವಿಚಾರ ಮಾಡಿ ಈಗ ನಿದ್ರೆ ಅಂತ ಅನಿಸ್ತಿತ್ತಲ್ಲ, ಅದು ನಿದ್ರೆ ಅಲ್ಲ. ಈಗ ಎಚ್ಚರ ಅಂತ ಅನಿಸ್ತೈತಲ್ಲ, ಎಚ್ಚರವಲ್ಲ. ಕನಸು ಅಂತ ಅನಿಸ್ತೈತಲ್ಲ, ಕನಸಲ್ಲ. ಆತ್ಮಸ್ವರೂಪವೇ ಅಂತ ಆ ರೂಪದಲ್ಲಿ ನಮಗೆ ನಿಲುಗಡೆ ಬಂತೋ ಮುಗಿತು. ಹಾಗೆ ಬರಲಿ ಅಂತ ಆ ವಿಷಯವನ್ನು ಇಲ್ಲಿ ಹೇಳಿರುವುದು. ಓಂ ನಾರಾಯಣ.